ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ವಾಕ್ಪುಷ್ಪೈರರ್ಚಯನ್ ರಾಮಂ ಗುರುಶ್ಚಾಪಿ ಸ್ಮರನ್ ಸದಾ ವಚ್ಮಿ ಕಿಂಚಿದ್ಯಥಾ ಯೋಗ್ಯಂ ಪ್ರೀಯತಾಂ ಶ್ರೋತೃದೇಹಗಃ. ಗಂಗಾಧರಂ ಜಟಾಜೂಟ ವಿನ್ಯಸ್ತೇಂದುಕಲೋಜ್ವಲಂ ಪೀತಶ್ವೇತಾರುಣಹರಿತ್ ಶ್ಯಾಮಾನನಸರೋರುಹಂ ತ್ರಿನೇತ್ರಪಂಕ್ತ್ಯಾಲಸಿತಪಂಚವಕ್ತ್ರಂ ಶುಚಿಸ್ಮಿತಂ ಊರ್ಧ್ವಪುಂಡ್ರಧರಂ ಚಕ್ರಶಂಖಾಂಕಿತಭುಜದ್ವಯಂ ಪದ್ಮಾಕ್ಷಾ ತುಳಸೀಮಾಲಾ ವಿದ್ಯೋತಿತಶಿರೋಧರಂ ನೀಲಗ್ರೀವಂ ಲಸದ್ರತ್ನಭಾಸ್ವರಾಹೀಶಭೂಷಣಂ ಮೃಗಶೂಲವರಾಭೀತಿ ಹಸ್ತಂ ಸ್ಫಟಿಕಸನ್ನಿಭಂ ಗೌರೀ ಮನೋಹರತನುಂ ಗೌರನಂದೀಶವಾಹನಂ ಸದಾ ಧ್ಯಾತೃಬುಧಾಭೀಷ್ಟಪ್ರದಾನೈಕಧುರಂಧರಂ ಹರೇಃ ಪ್ರಿಯಂ ಧ್ಯಾನರತಂ ಸ್ಮರಾಮ್ಯಗಹರಂ ಹರಂ. ಗಿರೀಂದ್ರವಾಸಗೌರೀಶಪುರನಾಶ ಸತಾಂ ವಶ ಫಣೀಂದ್ರಭೂಷ ನಿರ್ದೋಷ ಮಮತೋಷಕರೋ ಭವ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇ ಸ್ಮರತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪವಿತ್ರವಾಗಿರುವಂತಹ ಚಾತುರ್ಮಾಸ್ಯದ ಈ ಪುಣ್ಯಕಾಲದಲ್ಲಿ ಮಹಾಸ್ವಾಮಿಗಳವರು ವಿಶೇಷವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಈ ಆರಾಧನಾ ಸಂದರ್ಭದಲ್ಲಿ ರುದ್ರಾಂಶ ಸಂಭೂತರು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದ ಮಹಾನುಭಾವರು ಅವರು ರುದ್ರಪ್ರಶ್ನ ನಮಕ ಚಮಕಗಳಿಗೆ ವ್ಯಾಖ್ಯಾನವನ್ನು ಮಾಡಿರತಕ್ಕಂತಹ ಮಹಾವಿಭೂತಿ ಪುರುಷರು. ಅವರ ಈ ಆರಾಧನಾ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ರುದ್ರದೇವರ ಬಗ್ಗೆ, ಆ ರುದ್ರದೇವರು ಮಾಡಿದ ಉಪಕಾರ ಹಾಗೂ ಅವರ ಮಹಿಮೆಯನ್ನು ತಿಳಿಸುವುದಾಗಿ ಮಹಾಸ್ವಾಮಿಗಳವರು ಆಜ್ಞೆಯನ್ನು ಮಾಡಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ, ಮೊದಲು ಆ ರುದ್ರದೇವರ ಒಂದು ಸ್ವರೂಪವನ್ನು ನಾವು ಚಿಂತನೆಯನ್ನು ಮಾಡೋಣ. ಅವರು ಹೇಗಿದ್ದಾರೆ, ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ, ಹೇಗೆ ಅವರನ್ನು ಧ್ಯಾನ ಮಾಡಬೇಕು, ಬಹಳ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ ವರದರಾಜ ಸ್ವಾಮಿಗಳವರು. ಗಂಗಾಧರಂ, ಮೊದಲನೇದಾಗಿ ಅವರ ಆ ಮುಡಿಯಿಂದ ಅಡಿಯವರೆಗೂ ಅವರನ್ನು ನಾವು ಧ್ಯಾನ ಮಾಡಬೇಕಾದರೆ ಮೊಟ್ಟ ಮೊದಲನೇದಾಗಿ ಅವರನ್ನು ನಾವು ತಿಳ್ಕೋಬೇಕಾದದ್ದೇನು ಅಂದರೆ ಗಂಗಾಧರಂ. ಅವರು ಗಂಗಾದೇವಿಯನ್ನು ತಮ್ಮ ತಲೆಯ ಮೇಲೆ ಧಾರಣ ಮಾಡಿದ್ದಾರೆ. ವಿಷ್ಣುಪಾದೋದಕ ಒಂದು ಮಾತನ್ನು ಹೇಳ್ತಾರೆ ವರದರಾಜ ಸ್ವಾಮಿಗಳವರು. ರುದ್ರದೇವರಿಗೆ ಒಂದು ಹೆಸರುಂಟು, ಏನು ಅಂದರೆ ವ್ಯೋಮಕೇಶ ಅಂತ. ವ್ಯೋಮಕೇಶ ಅಂತ ರುದ್ರದೇವರಿಗೆ ಹೆಸರು.
ವ್ಯೋಮ ಅಂದರೆ ಆಕಾಶ, ಕೇಶ ಅಂದರೆ ಕೂದಲುಗಳು. ವ್ಯೋಮಕೇಶ ಅನ್ನೋ ಶಬ್ದಕ್ಕೆ ವಾಸ್ತವಿಕವಾಗಿ ಅರ್ಥವೊಂದಿದೆ. ಆಕಾಶವು ಯಾವ ರೀತಿಯಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಆ ರೀತಿಯಾದ ಒಂದು ಕೇಶವುಳ್ಳವರು ಎಂಬ ಅರ್ಥ ಇದೆ. ಆದರೆ ಇನ್ನೊಂದು ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ವ್ಯೋಮಕೇಶ ಅಂದರೆ ರುದ್ರದೇವರು, ವ್ಯೋಮ ಅಂದರೆ ಆಕಾಶ, ಆಕಾಶಕ್ಕೆ ಇನ್ನೊಂದು ಹೆಸರೇನು ಅಂದರೆ ವಿಷ್ಣುಪದ ಅಂತ ಕರೀತಾರೆ. ಅಂದರೆ ಆಕಾಶಕ್ಕೆ ವಿಷ್ಣುಪದ ಅಂತ ಇನ್ನೊಂದು ಹೆಸರುಂಟು, ವಿಯದ್ವಿಷ್ಣುಪದಂ ಅಂತ ಹೇಳ್ತಾರೆ. ಆ ವಿಷ್ಣುಪದದಲ್ಲಿ ಇವರ ಕೇಶ ಇದೆ. ಅಂದರೆ ಇವರು ಯಾವಾಗಲೂ ವಿಷ್ಣುವಿನಲ್ಲಿ ತಾವು ತಲೆಬಾಗಿಸಿ ಆ ವಿಷ್ಣುಪದದಲ್ಲಿ ತಮ್ಮ ತಲೆಯನ್ನು ಅವರು ನಮಸ್ಕಾರ ಮಾಡಿ ವಿಷ್ಣುಪದದಲ್ಲಿ ತಾವು ಆಶ್ರಯವನ್ನು ಪಡೆದಿದ್ದಾರೆ ಎನ್ನುವ ಅಭಿಪ್ರಾಯದಿಂದ ಅವರಿಗೆ ವ್ಯೋಮಕೇಶ ಅಂತ ಹೆಸರುಂಟು ಅಂತ ನಾವು ಕೇಳ್ತೇವೆ. ಹಾಗಾಗಿ ಆ ಭಗವಂತನ ವಿಷ್ಣು ಪಾದೋದಕವನ್ನು, ಇದು ವಿಷ್ಣು ಪಾದೋದಕ, ಇದನ್ನು ನನ್ನ ತಲೆ ಮೇಲೆ ಧಾರಣೆ ಮಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಅದನ್ನು ತಮ್ಮ ತಲೆ ಮೇಲೆ ಧಾರಣ ಮಾಡಿದ್ದಾರೆ. ಬಲಿಯ ದಾನವ ಬೇಡಿ ಅಳಿಯೇ ಬ್ರಹ್ಮಾಂಡವ ನಳಿನೋದ್ಭವ ಬಂದು ಪಾದವ ತೊಳೆಯೇ ಉಗುರಿನ ತುದಿಯಿಂದ ಉದಿಸಿದಳ ಗಂಗೆ ಹರಿಪಾದದೋದಕವೆಂದು ಹರಧರಿಸಿದ ನಾಗ ಬಿಡೆನೋ ನಿನ್ನ ಚರಣ ಕಮಲವಾ. ಆ ರುದ್ರದೇವರು ಗಂಗಾಧರರಾಗಿದ್ದಾರೆ. ಜಟಾಜೂಟ ವಿನ್ಯಸ್ತೇಂದು ಕಲೋಜ್ವಲಂ, ತಮ್ಮ ಜಟಾ ಸಮೂಹದಲ್ಲಿ ಚಂದ್ರದೇವರ ಕಲೆಯನ್ನು ಇಟ್ಟುಕೊಂಡು ಪ್ರಕಾಶಮಾನವಾಗಿರತಕ್ಕಂತಹ ದೇಹವುಳ್ಳವರು. ರುದ್ರದೇವರಿಗೆ ಧ್ಯೇಯಃ ಪಂಚಮುಖೋ ರುದ್ರಃ, ಅವರಿಗೆ 5 ಮುಖಗಳುಂಟು ಅಂತ ಹೇಳ್ತಾರೆ. ಅದರಲ್ಲಿ ಪೀತ, ಶ್ವೇತ, ಅರುಣ, ಹರಿತ್, ಶ್ಯಾಮ 5 ಬಣ್ಣಗಳು ಇರತಕ್ಕಂತಹ 5 ಮುಖಗಳು. ಒಂದು ಮುಖ ಹಳದಿ ಬಣ್ಣದ್ದಾಗಿದೆ, ಇನ್ನೊಂದು ಮುಖ ಬಿಳಿ ಬಣ್ಣದ್ದಾಗಿದೆ, ಇನ್ನೊಂದು ಕೆಂಪು, ಇನ್ನೊಂದು ಎಲೆ ಹಸಿರಿನ ಮುಖವುಳ್ಳದ್ದಾಗಿದೆ, ಇನ್ನೊಂದು ಕಪ್ಪು ಬಣ್ಣವುಳ್ಳಂತಹ, ಹೀಗೆ ಶ್ಯಾಮ ಆನನ ಸರೋರುಹಂ ಮುಖ ಕಮಲಗೊಳ್ಳುಳ್ತಕ್ಕಂತಹ 5 ಮುಖವುಳ್ಳಂತಹ ರುದ್ರದೇವರು. ತ್ರಿನೇತ್ರ ಪಂಕ್ತ್ಯ 3 ಕಣ್ಣು ಉಳ್ಳವರಾಗಿದ್ದಾರೆ ರುದ್ರದೇವರು. ಯಾಕೆ ಅವರಿಗೆ 3 ಕಣ್ಣು ಬಂತು ಅಂದರೆ, ವಾಯುದೇವರು ಆ ರುದ್ರದೇವರಿಗೆ ಹಂಸರೂಪದಿಂದ ಬಂದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ಆ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಉಪದೇಶವನ್ನು ವಾಯುದೇವರಲ್ಲಿ ಶಿಷ್ಯತ್ವವನ್ನು ಪಡೆಯುವ ಭಾಗ್ಯ ಎಂತಹ ದೊಡ್ಡ ಭಾಗ್ಯ ನೋಡಿ, ರುದ್ರದೇವರ ಭಾಗ್ಯ. ವಾಯುದೇವರಲ್ಲಿ ಶಿಷ್ಯರಾಗಿ ಅವರಿಂದ ಮಂತ್ರೋಪದೇಶವನ್ನು ಪಡೆದು ಆ ಮಂತ್ರವನ್ನು ಜಪ ಮಾಡ್ತಾರೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ಸಾವಿರಾರು ಬಾರಿ ಆ ಉಗ್ರಂ ವೀರಂ ಮಹಾವಿಷ್ಣುಂ ಎಂಬ ಮಂತ್ರವನ್ನು ಜಪ ಮಾಡಿ ಅವರು ಮೃತ್ಯುವಿಗೆ ಅಭಿಮಾನಿಗಳಾಗಿದ್ದಾರೆ. ಅವರಿಗೆ ಮೃತ್ಯುಂಜಯ ಎಂಬುದಾಗಿ ನಾಮಕರಣವಾಯಿತು. ಹೇಗೆ ಅವರ ಮಗ ಗಣಪತಿ ದೇವರು ತಮ್ಮ ಅಂತರ್ಯಾಮಿಯಾಗಿರುವಂತಹ ಪುರುಷನಾಮಕ ಪರಮಾತ್ಮ ಏನಿದ್ದಾನೆ, ಆ ವಿಶ್ವಂಭರ ನಾಮಕ ಪರಮಾತ್ಮ ಏನಿದ್ದಾನೆ, ಆ ವಿಶ್ವಂಭರ ನಾಮಕ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನ ಮಧ್ಯದಲ್ಲಿರ್ತಕ್ಕಂತಹ ಆನೆಯ ಮುಖವನ್ನು ನೋಡಿ ಧ್ಯಾನ ಮಾಡಿದ್ದಕ್ಕಾಗಿ ಅವರಿಗೆ ಹೇಗೆ ಆನೆಯ ಮುಖ ಬಂತೋ ಹಾಗೆ ಇವರು 3 ಕಣ್ಣು ಉಳ್ಳಂತಹ ನರಸಿಂಹದೇವರನ್ನು ನೋಡಿ ಅವರ ಧ್ಯಾನ ಮಾಡಿದ್ದಕ್ಕಾಗಿ ಇವರಿಗೂ 3 ಕಣ್ಣು ಬಂತು. ಕೇವಲ ರುದ್ರದೇವರಿಗೆ ಮಾತ್ರ 3 ಕಣ್ಣಲ್ಲ, ಪರಮಾತ್ಮನಿಗೂ 3 ಕಣ್ಣಿದೆ. ಪರಮಾತ್ಮನಿಗೂ ನರಸಿಂಹದೇವರಿಗೂ ಮಧ್ಯದಲ್ಲಿ ಒಂದು ಮುಕ್ಕಣ್ಣ ಅವನು.
ಆ ಮುಕ್ಕಣ್ಣನನ್ನು ನೋಡ್ತಾ ಧ್ಯಾನ ಮಾಡಿದ್ದಕ್ಕಾಗಿ ಈ ರುದ್ರದೇವರು ಮುಕ್ಕಣ್ಣರಾಗಿದ್ದಾರೆ. ತ್ರ್ಯಂಬಕಂ ಯಜಾಮಹೇ, 3 ಕಣ್ಣು ಉಳ್ಳವರಾಗಿದ್ದಾರೆ ಈ ರುದ್ರದೇವರು. ಸುಗಂಧಿಂ ಪುಷ್ಟಿವರ್ಧನಂ, ಈ ರುದ್ರದೇವರನ್ನು ಧ್ಯಾನ ಮಾಡೋದರಿಂದ ಎಲ್ಲ ತರಹದ ಪುಷ್ಟಿಯನ್ನು ತಂದುಕೊಡ್ತಾರೆ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಃ ಅಯಮ್ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ. ವೇದ ಹೇಳುತ್ತೆ, ರುದ್ರದೇವರನ್ನು ವರ್ಣನೆ ಮಾಡುತ್ತೆ. ವಿಶ್ವಭಿಷಕ್ ಅಂತ, ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ರೋಗಗಳನ್ನು ಪರಿಹಾರ ಮಾಡಿ ಆಯುಷ್ಯವನ್ನು ಕೊಡ್ತಕ್ಕಂತಹ ಮಹಾನುಭಾವರು ರುದ್ರದೇವರಾಗಿದ್ದಾರೆ. ವೇದ ಮಂತ್ರ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೆ. ಉರ್ವಾರುಕುಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಕುಂಬಳಕಾಯಿಯಂತೆ ಇರುವಂತಹ ಸಂಸಾರ, ಈ ಸಂಸಾರವನ್ನು ಕುಂಬಳಕಾಯಿ ಅದು ಹೇಗಿರುತ್ತೆ ಅಂದರೆ, ಒಂದು ಕುಂಬಳಕಾಯಿ ನೋಡೋದಕ್ಕೆ ದೊಡ್ಡದಾಗಿ ಒಂದಿರ್ತದೆ. ಆದರೆ ಆ ಕುಂಬಳಕಾಯಿಯನ್ನು ಒಡೆದ್ರಿ ಅಂದರೆ ಅದನ್ನು ಕುಂಬಳಕಾಯಿಯನ್ನು ಹುಟ್ಟಿಸುವಂತಹ ಸಾವಿರಾರು ಬೀಜಗಳು ಆ ಕುಂಬಳಕಾಯಿಯಲ್ಲಿ ಇರ್ತವೆ. ಉರ್ವಾರುಕ ಅಂದರೆ ಸೌತೆಕಾಯಿ ಅಥವಾ ಕುಂಬಳಕಾಯಿ. ಒಂದು ಸಂಸಾರ ಅನ್ನೋದೇನಿದೆ, ಒಂದು ಬಾರಿ ಜನ್ಮ, ಅನಾದಿ ಕಾಲದಿಂದ ಜನ್ಮ ನಡೀತಾ ಇದೆ. ಆ ಒಂದು ಜನ್ಮದಲ್ಲಿ ಒಂದೇ ಜನ್ಮ ಅಂತ ನಾವು ತಿಳಿದಿದ್ದೇವೆ. ಆದರೆ ಆ ಒಂದು ಜನ್ಮವನ್ನು ನೀವು ತೆಗೆದು ನೋಡಿದ್ರಿ ಅಂದರೆ ಅದರಲ್ಲಿ ಸಾವಿರಾರು ಜನ್ಮಗಳು ಬರುವಷ್ಟು ಕರ್ಮವನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಇದನ್ನು ಆ ಸೌತೆಕಾಯಿಗೆ ಕುಂಬಳಕಾಯಿಗೆ ಹೋಲಿಸಿದ್ದಾರೆ. ಅಂತಹ ಸಂಸಾರದಿಂದ ನಮಗೆ ಮೋಕ್ಷ ಮುಕ್ತಿಯನ್ನು ಕೊಡ್ತಕ್ಕಂಥವರು ರುದ್ರದೇವರು. ಯಾಕೆಂದರೆ ಅವರನ್ನು ಬಂಧಕರು ಅಂತ ಕರೆದಿದ್ದಾರೆ, ಭವ ಅಂತ ಕರೆದಿದ್ದಾರೆ ರುದ್ರದೇವರಿಗೆ. ಯಾಕೆ ಭವ ಅಂದರೆ ಅವರು ನಮಗೆ ಸಂಸಾರಪ್ರದರಾಗಿದ್ದಾರೆ. ಅವರನ್ನು ಭವ ಅಂತ ಯಾಕೆ ಕರೀತಾರೆ ಅಂದರೆ ನಮಗೆ ಸಂಸಾರವನ್ನು ತಂದು ಕೊಡ್ತಾರೆ. ಅದಕ್ಕಾಗಿ ಅವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನೀವು ಬಂಧಕರಾಗಿದ್ದೀರಿ, ನೀವೇ ಮೋಚಕರಾಗಿದ್ದೀರಿ. ಯಾಕೆಂದರೆ ದಾಸರು ಹೊಗಳುವಾಗ ಅವರನ್ನು ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ ಎಂಬುದಾಗಿ ಭವಮೋಚಕರು ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ರುದ್ರದೇವರಿಂದ ಅಭಿಮನ್ಯಮಾನವಾದ ನಮ್ಮ ಮನಸ್ಸು ಏನಿದೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಈ ಮನೋಭಿಮಾನಿಗಳಾಗಿರತಕ್ಕಂತಹ ನೀವು ನಮ್ಮ ಮನಸ್ಸನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನಮಗೆ ನೀವು ಉತ್ತಮವಾದ ಜ್ಞಾನವನ್ನು ಕೊಟ್ಟು ಮೋಕ್ಷವು ಸಿಗುವಂತೆ ಅನುಗ್ರಹ ಮಾಡಿ. ಅಂತಹ ಭವಮೋಚಕರಾದ ಭವಬಂಧಕರಾದ ರುದ್ರದೇವರು, ಅವರಿಗೆ 3 ಕಣ್ಣು ಯಾಕೆ ಬಂತು ಅಂದರೆ ಆ ರುದ್ರದೇವರ ಅಂತರ್ಯಾಮಿಯಾದ ನರಸಿಂಹದೇವರ ಧ್ಯಾನ ಮಾಡಿದ್ದರಿಂದ ಬಂತು. ಅದಕ್ಕಾಗಿಯೇ ಜಗನ್ನಾಥದಾಸರು ನಮಗೆ ತಿಳಿಸ್ತಾರೆ. ಏನು ತಿಳಿಸ್ತಾರೆ ಅಂದರೆ, ಸುಮಹಾತ್ಮ ನಿನಗೆಣೆ ಲೋಕದೊಳವ ತ್ರಿಭುವನ ಸಂಜೀವ ಉಮೆಯರಸನ ಹೃತ್ ಕಮಲ ದ್ಯುಮಣಿ ಮಾರಮಣ ಕನಕ ಸಂಯಮಿ ವರವರದ ನಮೋ ನಮಸ್ತೆ ನರಸಿಂಹದೇವ. ಆ ನರಸಿಂಹದೇವರು ಎಂಥವರು ಅಂದರೆ ಉಮೆಯರಸನ ಹೃತ್ ಕಮಲ ದ್ಯುಮಣಿ ಮಾರಮಣ ಕನಕ ಸಂಯಮಿ ವರವರದ. ಉಮೆಯ ಅರಸನ ಹೃತ್ಕಮಲದಲ್ಲಿರ್ತಕ್ಕಂತಹ ಕನಕ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ನರಸಿಂಹದೇವರನ್ನು. ಅಂತಹ ನರಸಿಂಹದೇವರ ಉಪಾಸಕರಾಗಿರ್ತಕ್ಕಂತಹ ರುದ್ರದೇವರಿಗೆ 3 ಕಣ್ಣು ಅವರಿಗೆ ಬಂದಿದೆ. ಮತ್ತು ಪಂಚವಕ್ತ್ರಂ ಶುಚಿಸ್ಮಿತಂ, 5 ಮುಖಗಳು, ಅತ್ಯಂತ ಶುದ್ಧವಾದ ಸುಂದರವಾಗಿರತಕ್ಕಂತಹ ಅವರು ತಾವು ಮುಗುಳ್ನಗೆಯಿಂದ ಕೂಡಿದವರಾಗಿದ್ದಾರೆ. ಮತ್ತು ರುದ್ರದೇವರು ಊರ್ಧ್ವಪುಂಡ್ರಧರಂ, ಅವರು ವೈಷ್ಣವೋತ್ತಮರಾಗಿದ್ದಾರೆ. ಆದ್ದರಿಂದ ವಿಷ್ಣುವಿನ ಚಿಹ್ನವಾಗಿರತಕ್ಕಂತಹ ಊರ್ಧ್ವಪುಂಡ್ರವನ್ನು ಅವರು ಧಾರಣೆ ಮಾಡಿದ್ದಾರೆ. ಅವರು ಅನೇಕ ಜನ ಎಲ್ಲ ಏನು ತಪ್ಪು ತಿಳಿದಿದ್ದಾರೆ ಅಂದರೆ ಅವರು ಭಸ್ಮವನ್ನು ಧಾರಣೆ ಮಾಡಿದ್ದಾರೆ. ಅದು ನಿಜ, ಭಸ್ಮವನ್ನು ಧಾರಣೆ ಮಾಡ್ತಾರೆ, ಮೈಯೆಲ್ಲ ಭಸ್ಮವನ್ನು ಧಾರಣೆ ಮಾಡ್ತಾರೆ. ಅದಕ್ಕೆ ಕಾರಣ ಬೇರೆ ಇದೆ. ಆದರೆ ಅವರು ಊರ್ಧ್ವಪುಂಡ್ರವನ್ನೂ ಧಾರಣೆ ಮಾಡಿದ್ದಾರೆ. ಊರ್ಧ್ವಪುಂಡ್ರಧರಂ, ಅದಕ್ಕೆ ಕಾರಣ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಊರ್ಧ್ವಪುಂಡ್ರಧರಂ ಚಕ್ರ ಶಂಖಾಂಕಿತ ಭುಜದ್ವಯಂ, ಅವರು
ತಮ್ಮ ಎರಡೂ ಭುಜಗಳಲ್ಲಿ ಚಕ್ರ ಶಂಖಗಳನ್ನು ಧಾರಣೆ ಮಾಡಿದ್ದಾರೆ. ಪರಮಾತ್ಮನ ಆ ಅಂಕಿತಗಳನ್ನು ಧಾರಣೆ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಪದ್ಮಾಕ್ಷ ತುಳಸೀಮಾಲಾ ವಿದ್ಯೋತಿತ ಶಿರೋಧರಂ, ಪದ್ಮಾಕ್ಷಮಾಲಾ ತುಳಸೀಮಾಲಾ ಇವುಗಳನ್ನು ಧಾರಣೆ ಮಾಡಿರತಕ್ಕಂತಹ ಶಿರಸ್ಸು ತಲೆ ಉಳ್ಳವರಾಗಿದ್ದಾರೆ. ಅಂದರೆ ಆ ಕಂಠದಲ್ಲಿ ಎಲ್ಲ ವಿಧವಾದ ಪದ್ಮಾಕ್ಷಮಾಲ ತುಳಸಿ ಮಾಲೆಯನ್ನು ಧಾರಣೆ ಮಾಡಿರತಕ್ಕಂತಹ ರುದ್ರದೇವರಾಗಿದ್ದಾರೆ. ನೀಲಗ್ರೀವಂ, ನೀಲಕಂಠರು, ರುದ್ರದೇವರು ನೀಲಕಂಠರಾಗಿದ್ದಾರೆ. ಯಾಕೆಂದರೆ ಅವರು ವಿಷಪಾನವನ್ನು ಮಾಡುತ್ತಾರೆ. ವಿಷಪಾನವನ್ನು ಮಾಡಿದ್ದಕ್ಕಾಗಿ ಅವರು ನೀಲಗ್ರೀವರಾದರು. ನಮಗೆಲ್ಲ ಗೊತ್ತಿದೆ, ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಎಲ್ಲ ಕಡೆಗೂ ಎಲ್ಲ ಪುರಾಣಗಳಲ್ಲೂ ಈ ಅಮೃತಮಥನದ ಕಥೆಯನ್ನು ನಾವು ಕೇಳ್ತೇವೆ. ಅಮೃತಮಥನ ಕಥೆಯಲ್ಲಿ ವಿಷ ಬಂತು, ಹಾಲಾಹಲ ವಿಷ. ಆ ಹಾಲಾಹಲ ವಿಷವನ್ನು ವಾಯುದೇವರು ತಾವು ಪಾನ ಮಾಡಿ ಕೇಶಿ ಯದೃದ್ರೇಣಾಪಿಬತ್ ಸಹ ಎನ್ನುವ ಮಂತ್ರ ನಮಗೆ ಹೇಳ್ತದೆ. ಹಾಗಾಗಿ ಕೇಶಿ ವಿಷಸ್ಯ ಪಾತ್ರಂ ಯದೃದ್ರೇಣಾಪಿಬತ್ ಸಹ ಅನ್ನೋ ಕಡೆಗೆ ವಾಯುದೇವರು ಮತ್ತು ಆ ಪಾನವನ್ನು ವಿಷಪಾನವನ್ನು ಮಾಡಿ ಆ ವಿಷವನ್ನು ರುದ್ರದೇವರಿಗೆ ಕೊಡ್ತಾರೆ. ರುದ್ರದೇವರಿಗೆ ಸ್ವಲ್ಪ ಅದು ಪೂರ್ಣವಾಗಿ ನುಂಗಲಿಕ್ಕಾಗದೇ ಇರುವಾಗ ಕಂಠದಲ್ಲಿ ಇಟ್ಕೊಳ್ತಾರೆ. ಅವರಿಗೆ ಅದಕ್ಕಾಗಿ ನೀಲಕಂಠ ಎಂಬುದಾಗಿ ನಾಮಕರಣವಾಯಿತು. ಅನೇಕ ಜನ ತಪ್ಪೇನು ತಿಳಿದಿದ್ದಾರೆ ಅಂದರೆ ರುದ್ರದೇವರು ಮಾಘ ಕೃಷ್ಣ ಚತುರ್ದಶಿ ದಿವಸ ರುದ್ರದೇವರು ಹುಟ್ಟಿದರು ಅಂತ. ಅಲ್ಲ, ಅವತ್ತು ರುದ್ರದೇವರು ವಿಷಪಾನ ಮಾಡಿದ ದಿವಸ. ಹಾಗಾಗಿ ಅವರು ವಿಷಪಾನವನ್ನು ಮಾಡಿ ಹಿಮಾಲಯಕ್ಕೆ ಹೋಗಿಬಿಡ್ತಾರೆ. ಹಿಮಾಲಯಕ್ಕೆ ಹೋದಾಗ ವೈದ್ಯರೇನು ಹೇಳ್ತಾರೆ ಅಂದರೆ, ನೀವು ಇವತ್ತು ವಿಷಪಾನ ಮಾಡಿದ್ದೀರಿ, ಆದ್ದರಿಂದ ಮಲ್ಕೊಳ್ಬಾರ್ದು, ನೀವು ರಾತ್ರಿ ಹಾಗೆ ಎಚ್ಚರವಿರಬೇಕು ಅಂತ ಹೇಳ್ತಾರೆ. ಎಚ್ಚರವಿರಬೇಕು ಅಂತ ಹೇಳಿದ್ದಕ್ಕಾಗಿ ಆಗ ರುದ್ರದೇವರು ತಾವು ರಾತ್ರಿ ಮಲಗೋದಿಲ್ಲ, ಎಚ್ಚರವಿರ್ತಾರೆ. ಅದಕ್ಕಾಗಿ ಅವತ್ತು ಶಿವಭಕ್ತರೆಲ್ಲರೂ ಕೂಡ ನಮ್ಮ ಗುರುಗಳಾದ ನಮ್ಮ ಸ್ವಾಮಿಯಾದ ರುದ್ರದೇವರು ಎಚ್ಚರವಾಗಿದ್ದಾರೆ, ಆದ್ದರಿಂದ ನಾವು ಇವತ್ತು ಎಚ್ಚರವಾಗಿರೋಣ ಅಂತ ಹೇಳಿ ಶಿವರಾತ್ರಿಯ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಶಿವರಾತ್ರಿಯ ದಿವಸ ಯಾರೂ ಕೂಡ ಮಲ್ಕೊಳ್ಳೋದಿಲ್ಲ. ಕಾರಣವೇನು ಅಂದರೆ, ಅವತ್ತು ರುದ್ರದೇವರು ತಾವು ವಿಷಪಾನವನ್ನು ಮಾಡಿದ ಒಂದು ದಿವಸ. ಅಂತಹ ಮಹಾನುಭಾವರು ವಿಷಪಾನವನ್ನು ಮಾಡಿ ನೀಲಗ್ರೀವ ಅಂತ ಕರೆಸಿಕೊಂಡಿದ್ದಾರೆ. ಲಸದ್ರತ್ನ ಭಾಸ್ವರ ಅಹಿಭೂಷಣಂ, ಶೋಭಾಯಮಾನವಾಗಿರತಕ್ಕಂತಹ ಆ ಶೇಷ ಸರ್ಪವನ್ನು ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ. ಸರ್ಪವನ್ನು ತಾವು ಅಹಿಭೂಷಣರಾಗಿದ್ದಾರೆ. ಸರ್ಪದಿಂದ ಭೂಷಿತವಾಗಿರತಕ್ಕಂತಹ ಒಂದು ಕಂಠವುಳ್ಳವರಾಗಿದ್ದಾರೆ. ಮತ್ತು ರುದ್ರದೇವರಿಗೆ ಚತುರ್ಭುಜವುಳ್ಳವರಾಗಿದ್ದಾರೆ. ರುದ್ರದೇವರು 4 ಭುಜವುಳ್ಳವರಾಗಿದ್ದಾರೆ. ಆ ಚತುರ್ಭುಜದಲ್ಲಿ ಮೃಗಶೂಲ ವರಾಭೀತಿ ಹಸ್ತಂ ಸ್ಫಟಿಕ ಸನ್ನಿಭಂ, ಅದರಲ್ಲಿ ಒಂದು ಕೈಯಲ್ಲಿ ಜಿಂಕೆಯ ಚರ್ಮವನ್ನು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಅವರು ಹಿಡಿದುಕೊಂಡಿದ್ದಾರೆ. ಇನ್ನೊಂದು ವರವನ್ನು ಕೊಡತಕ್ಕಂತಹ ಮುದ್ರೆ, ಇನ್ನೊಂದು ಅಭಯ ಮುದ್ರೆ. ನೋಡಿ, ವರ, ಅಭಯ ಮತ್ತು ತ್ರಿಶೂಲ ಹಾಗೂ ಜಿಂಕೆಯ ಚರ್ಮವನ್ನು ಹಿಡಿದುಕೊಂಡಿರತಕ್ಕಂತಹ 4 ಹಸ್ತವುಳ್ಳವರಾಗಿದ್ದಾರೆ. ಸ್ಫಟಿಕ ಸನ್ನಿಭಂ, ಶುಭ್ರವಾದ ಸ್ಫಟಿಕದ ಮಣಿಯಂತೆ ಅವರ ದೇಹ ಇದೆ. ಗೌರೀ ಮನೋಹರ ತನುಂ, ಉಮಾದೇವಿಯ ಮಹಾತಾಯಿಯಾದ ಆ ಉಮಾದೇವಿಗೆ ಮನೋಹರವಾದ ದೇಹವುಳ್ಳವರು. ಗೌರಿ ಮಹಾತಾಯಿ ಅವಳು ರುದ್ರದೇವರನ್ನು ಎಷ್ಟು ಪ್ರಯತ್ನಪಟ್ಟು ಎಷ್ಟು ತಪಸ್ಸನ್ನು ಮಾಡಿ ತನ್ನ ಪತಿಯಾದ ರುದ್ರದೇವರನ್ನು ಮದುವೆಯಾಗಿದ್ದಾಳೆ. ಅವಳು ಪರ್ವತರಾಜನ ಮಗಳಾಗಿ ಹುಟ್ಟಿ ಬರ್ತಾಳೆ. ಪರ್ವತರಾಜನ ಮಗಳಾಗಿ ಹುಟ್ಟಿ ಬಂದ ಮೇಲೆ ಅವಳು ಘೋರವಾದ ತಪಸ್ಸನ್ನು ಮಾಡ್ತಾಳೆ, ಅವರನ್ನು ವಿವಾಹವಾಗಬೇಕು ಅಂತ. ಅವಳ ತಪಸ್ಸು ಇಷ್ಟಾಯಿತು ಅಂದರೆ
ಅವಳ ತಪಸ್ಸನ್ನು ನೋಡಿ ಅವರ ತಾಯಿಗೆ ಸಾಕಾಗಿ ಹೋಯಿತು. ಅಮ್ಮ, ನೀನು ಇನ್ಮೇಲೆ ತಪಸ್ಸನ್ನು ಮಾಡಬೇಡ, ನಿನ್ನ ತಪಸ್ಸು ಸಾಕು. ಊ ಸಂಸ್ಕೃತದಲ್ಲಿ ಊ ಅಂದರೆ ಸಾಕು, ಮಾ ಅಂದರೆ ಬೇಡ. ನಿನ್ನ ತಪಸ್ಸು ಇನ್ಮೇಲೆ ಸಾಕು, ಬೇಡ, ಊ ಮಾ ಅಂತ ಹೇಳಿದ್ದಕ್ಕಾಗಿ ಅವಳಿಗೆ ಉಮಾ ಎಂಬುದಾಗಿ ನಾಮಕರಣವಾಯಿತು. ಅವಳು ತಪಸ್ಸನ್ನು ಮಾಡುವಾಗ ಒಂದು ಪರ್ಣವನ್ನೂ ತಿನ್ನಲಿಲ್ಲ, ಒಂದು ಎಲೆಯನ್ನೂ ತಿನ್ನಲಿಲ್ಲ. ಒಂದು ಎಲೆಯನ್ನೂ ತಿನ್ನದೇನೆ ತಪಸ್ಸು ಮಾಡಿದ್ದಕ್ಕಾಗಿ ಅವಳಿಗೆ ಅಪರ್ಣ ಎಂಬುದಾಗಿ ನಾಮಕರಣವಾಯಿತು. ಅಪರ್ಣ, ಪಾರ್ವತಿ, ದುರ್ಗಾ, ಭವಾನಿ ಇವೆಲ್ಲ ಆ ಮಹಾತಾಯಿಯ ಹೆಸರುಗಳು. ಅಂತಹ ಆ ಪಾರ್ವತೀದೇವಿಯ ಗೌರಿ ಮನೋಹರತನುಂ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಬೇಕು. ರುದ್ರದೇವರು ಎಷ್ಟು ಪರಮ ಮಂಗಲರಾಗಿದ್ದಾರೆ ಅಂದರೆ, ಅವರು ಸ್ಮಶಾನವಾಸಿಗಳು ಮತ್ತು ಅದೇ ರೀತಿಯಾಗಿ ಚಿತಾಭಸ್ಮವನ್ನು ಧಾರಣೆ ಮಾಡುವವರು ಮತ್ತು ಕೃತ್ತಿವಾಸರು. ಹುಲಿಯ ಚರ್ಮವನ್ನು ಉಟ್ಕೊಂಡಿದ್ದಾರೆ, ಕೈಯಲ್ಲಿ ಡಮರು ಇಟ್ಕೊಂಡಿದ್ದಾರೆ, ತಮ್ಮ ಕೈಯಲ್ಲಿ ಬುರುಡೆಯನ್ನು ಇಟ್ಟುಕೊಂಡು ಅದರಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಅದಕ್ಕೇನು ಕಾರಣ ಅಂತ ನಾನು ತಿಳಿಸ್ತೇನೆ. ಅಂತಹ ರುದ್ರದೇವರು ಸ್ಮಶಾನವಾಸಿಗಳಾಗಿದ್ದರೂ ಕೂಡ ಅವರು ಅತ್ಯಂತ ಪರಮಮಂಗಲರು. ಯಾಕೆ ಪರಮಮಂಗಲರು ಅಂದರೆ, ಅವರು ಪರಮಮಂಗಲರಾಗಿದ್ದಾರೆ ಅನ್ನೋದಕ್ಕಾಗಿಯೇ ಅವರನ್ನು ಸ್ಮಶಾನವಾಸಿಗಳಾಗಿದ್ದರೂ ಕೂಡ ವಿವಾಹ ಸಂದರ್ಭದಲ್ಲಿ ಮೊದಲು ಅವರು ಪೂಜೆಯನ್ನು ಮಾಡಿಯೇ ಆಮೇಲೆ ಮುಂದಿನ ಕೆಲಸ ಮಾಡ್ತಾರೆ. ವಿವಾಹ ಸಂದರ್ಭದಲ್ಲಿ ಗೌರೀಹರ ಪೂಜೆಯನ್ನು ಮಾಡ್ತಾರೆ. ಮೊದಲು ಗೌರೀಹರ ಪೂಜೆಯನ್ನು ಮಾಡಿ ರುದ್ರದೇವರಿಗೂ ಉಮಾದೇವಿಯ ಪೂಜೆಯನ್ನು ವಿಶೇಷವಾಗಿ ಮಾಡಿ ಆಮೇಲೆ ತಾವು ವಿವಾಹವನ್ನು ಮಾಡ್ತಾರೆ ಮಕ್ಕಳಿಗೆ. ಯಾಕೆ ಅಂದರೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯ ದುಹೀಯತೆ. ದಂಪತಿಗಳು ಸುಖವಾಗಿ ಇರಬೇಕು ಅಂದರೆ, ಯಾವಾಗ ದಂಪತಿಗಳಲ್ಲಿ ವಿರಸ ಭಿನ್ನಾಭಿಪ್ರಾಯ ಯಾವಾಗ ಅಂದರೆ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಆಗ ಬರುವುದೇ ಬಾಯಿಂದ ಮಾತು. ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಳ್ಳದೆ ಇದ್ದರೆ ಆಗ ಬಾಯಿಂದ ಮಾತೇ ಬರುವುದಿಲ್ಲ. ಹಾಗಾದರೆ ಮಾತು ಹಾಗೂ ಮನಸ್ಸು ಇದೆರಡೂ ಸರಿ ಹೊಂದಾಣಿಕೆ ಆಯಿತು ಅಂದರೆ ಆಗ ದಂಪತಿಗಳಲ್ಲಿ ದಾಂಪತ್ಯ ಜೀವನ ತುಂಬ ಸುಖವಾಗಿ ನಡೀತದೆ. ಹಾಗಾಗಿ ಆ ದಂಪತಿಗಳಲ್ಲಿ ದಾಂಪತ್ಯ ಜೀವನ ಸುಖವಾಗಿರಬೇಕು ಅಂದರೆ ಮನೋಭಿಮಾನಿಗಳಾದ ರುದ್ರದೇವರು ಹಾಗೂ ವಾಗಭಿಮಾನಿನಿಯಾದ ಪಾರ್ವತೀದೇವಿಯರನ್ನು ಸ್ತೋತ್ರ ಮಾಡಿದರೆ ಅವರಿಬ್ಬರು ವಾಗರ್ಥಾಯುವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ, ಮಾತು ಮತ್ತು ಅರ್ಥದ ಹಾಗೆ ಇಬ್ಬರೂ ಕೂಡಿಕೊಂಡಿದ್ದಾರೆ. ಅನಾದಿ ಕಾಲದಿಂದ ಬಂದ ದಂಪತಿಗಳು. ಅವರನ್ನು ವಿಶೇಷವಾಗಿ ಸ್ಮರಣೆ ಮಾಡೋದರಿಂದ ನಮ್ಮ ದಾಂಪತ್ಯ ಜೀವನ ಸುಖವಾಗಿ ಇರುತ್ತೆ. ಅಂತಹ ರುದ್ರದೇವರನ್ನು ನಾವು ಮದುವೆ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಬೇಕು, ಅವರ ಪೂಜೆಯನ್ನು ಮಾಡಬೇಕು. ಗೌರಿ ಮನೋಹರತನುಂ ಗೌರ ನಂದೀಶ ವಾಹನಂ. ಅತ್ಯಂತ ಶುಭ್ರವಾಗಿ ಇರತಕ್ಕಂತಹ ಸ್ವಚ್ಛವಾದ ದೇಹವುಳ್ಳ ಬಿಳಿಯಾಗಿರುವಂತಹ ನಂದೀಶ, ಆ ನಂದೀಶನನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ. ಆ ನಂದೀಶನಿಗೆ ಎಷ್ಟು ರುದ್ರದೇವರ ಮೇಲೆ ಪ್ರೀತಿ, ಗೌರವ, ವಿಶ್ವಾಸ, ಗುರುಭಕ್ತಿ ಅಂದರೆ ನಾವು ನೋಡ್ತೇವೆ. ದಕ್ಷಾಧ್ವರದಲ್ಲಿ ದಕ್ಷ ಪ್ರಜಾಪತಿ ಯಜ್ಞ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರನ್ನು ಬಾಯಿಗೆ ಬಂದಾಗ ಬೈತಾನೆ, ಏನೇನೋ ಬೈತಾನೆ. ಆಗ ನಮ್ಮ ಗುರುಗಳನ್ನು ಯಾರಾದರೂ ಬೈದರೆ ತಕ್ಷಣಕ್ಕೆ ಅವರನ್ನು ವಿರೋಧ ಮಾಡಬೇಕು, ಅವರಿಗೆ ನಾವು ಪ್ರತಿಯಾಗಿ ಮಾತನಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಗುರುಭಕ್ತ ಅವರು ನಂದಿ. ಯಾರೂ ಏನು ಮಾತಾಡಿರೋದಿಲ್ಲ, ತಾವು ಎದ್ದು ಯಾರ್ಯಾರು ಆ ದಕ್ಷ ಪ್ರಜಾಪತಿಯ ಮಾತನ್ನು ಕೇಳಿ ಸುಮ್ಮನಿದ್ದಾರೆ ಅವರಿಗೆಲ್ಲ ಶಾಪವನ್ನು ಕೊಡ್ತಾರೆ. ಅದೆಲ್ಲ ಆ ಶಾಪದ ನಿರ್ಣಯವನ್ನು ಆಚಾರ್ಯರು ನಮಗೆ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಆದರೆ ಮುಖ್ಯವಾಗಿ ತಿಳಿಯಬೇಕಾದದ್ದೇನು ಅಂದರೆ, ಭಾರೀ ಭಕ್ತ ರುದ್ರದೇವರ ಅಚ್ಛಿನ್ನ ಭಕ್ತನಾದ ನಂದೀಶ, ಆ ನಂದೀಶನನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ.
ಸದಾ ಧ್ಯಾತೃಬುಧಾಭಿಷ್ಟಪ್ರದಾನೈಕ ದುರಂಧರಂ. ಯಾರು ಅವರನ್ನು ಧ್ಯಾನ ಮಾಡ್ತಾರೆ ರುದ್ರದೇವರನ್ನು, ನಾವು ಈ ಸಂದರ್ಭದಲ್ಲಿ ತಿಳಿಯಬೇಕಾದ ವಿಷಯವೇನು ಅಂದರೆ, ನಾರಾಯಣ ಪಂಡಿತಾಚಾರ್ಯರು ರುದ್ರದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ಶಿವಸ್ತುತಿಯನ್ನು ಸ್ಫುಟಂ ಸ್ಫಟಿಕ ಸಪ್ರಭಂ ಎಂಬುದಾಗಿ ಪ್ರಾರಂಭವಾಗುತ್ತೆ. ಆ ಮಹಾನುಭಾವರು ನಾರಾಯಣ ಪಂಡಿತಾಚಾರ್ಯರು ರಾಮೇಶ್ವರಕ್ಕೆ ಹೋಗಿರ್ತಾರೆ. ರಾಮೇಶ್ವರಕ್ಕೆ ಹೋದಾಗ ಅವರನ್ನು ಆ ರಾಮೇಶ್ವರದ ಮಂದಿರದಲ್ಲಿ ದೇವಸ್ಥಾನದಲ್ಲಿ ಒಳಗೆ ಬಿಡೋದಿಲ್ಲ. ನೀವು ಒಳಗೆ ಬರಬೇಡ್ರಿ, ನೀವು ಇಲ್ಲೇ ಇರಬೇಕು ಅಂತ ಯಾರೋ ಅಲ್ಲಿರ್ತಕ್ಕಂತಹ ಜನ ಅವ್ರನ್ನ ಒಳಗೆ ಬಿಡೋದಿಲ್ಲ. ಒಳಗೆ ಬಿಡದೇ ಇರುವಾಗ ಆಗ ಅವರು ಸ್ತೋತ್ರ ಮಾಡಿರ್ತಕ್ಕಂಥದ್ದು ಈ ಶಿವಸ್ತುತಿಯನ್ನು ಮಾಡ್ತಾರೆ. ಶಿವಸ್ತುತಿಯನ್ನು ಮಾಡಿದಾಗ ರುದ್ರದೇವರು ತಕ್ಷಣಕ್ಕೆ ಅಲ್ಲಿ ಯಾರು ಮಹಾಂತರಿದ್ರೋ, ಯಾರು ಅರ್ಚಕರಿದ್ದರೋ ಅವರ ಸ್ವಪ್ನದಲ್ಲಿ ಹೋಗಿ ನನ್ನ ಭಕ್ತ ಬಂದಿದ್ದಾನೆ, ಆ ಭಕ್ತನಿಗೆ ನಾನು ದರ್ಶನ ಕೊಡಬೇಕು, ನೀವು ಅವರನ್ನು ಒಳಗೆ ಬಿಡ್ರಿ ಅಂತ ಹೇಳ್ತಾರೆ. ಅದು ನಾರಾಯಣ ಪಂಡಿತಾಚಾರ್ಯರ ಭಕ್ತಿಯನ್ನು ನಮಗೆ ತೋರಿಸಿಕೊಡುತ್ತೆ. ಸದಾ ಧ್ಯಾತೃಬುಧಾಭಿಷ್ಟ ಪ್ರದಾನೈಕ ದುರಂಧರಂ. ಧ್ಯಾತೃಗಳು ಯಾರು ಧ್ಯಾನ ಮಾಡ್ತಾರೆ, ಬುಧರು ಜ್ಞಾನಿಗಳಿದ್ದಾರೆ, ಅವರಿಗೆ ಅಭೀಷ್ಟವನ್ನು ಕೊಡುವುದರಲ್ಲಿ ಧುರಂಧರಂ ಅತ್ಯಂತ ಶ್ರೇಷ್ಠರಾಗಿದ್ದಾರೆ. ರುದ್ರದೇವರಿಗೆ ಒಂದು ಹೆಸರುಂಟು, ಆಶುತೋಷ ಅಂತ. ನೋಡಿ, ಬೇರೆ ದೇವತೆಗಳನ್ನು ಒಲಿಸ್ಕೋಬೇಕು ಅಂದರೆ ಬಹಳ ತಪಸ್ಸು ಮಾಡಬೇಕು, ಆದರೆ ರುದ್ರದೇವರನ್ನು ಒಲಿಸ್ಕೋಬೇಕು ಅಂದರೆ ಬಹಳ ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತಾರೆ. ಸ್ವಲ್ಪ ಹೊತ್ತು ತಪಸ್ಸು ಮಾಡಿದರೆ ಸಾಕು. ಆಶುತೋಷರವರು ನಾವು ಮಾಡುವ ತಪಸ್ಸಿಗೆ ಸಂತುಷ್ಟರಾಗಿ ಸಂಪ್ರೀತರಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಹರೇ ಪ್ರಿಯಂ ಧ್ಯಾನರತಂ. ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು, ಸಾಕ್ಷಾತ್ತಾಗಿ ಭಗವಂತನ ಮೊಮ್ಮಗ. ದೇವರ ಮಕ್ಕಳು ಬ್ರಹ್ಮದೇವರಾದರೆ ಬ್ರಹ್ಮದೇವರ ಮಗ ನೀಲಕಂಠ ರುದ್ರದೇವರು. ನೋಡಿ, ತಾತ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ, ತಾತ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಅಂದರೆ, ನಾವು ಕೇಳ್ತೇವೆ ಅಷ್ಟಮ ಸ್ಕಂದದಲ್ಲಿ ಆ ರುದ್ರದೇವರು ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಲಿಲ್ಲ. ಮೋಹಿನಿ ರೂಪವನ್ನು ನೋಡದೇ ಇದ್ದಾಗ ಆಗ ಏನಾಯಿತು, ದೇವತೆಗಳೆಲ್ಲ ಹೋಗಿ ಹೇಳ್ತಾರೆ, ಏನಪ್ಪ ರುದ್ರದೇವರೇ, ಆ ಪರಮಾತ್ಮ ತಾನು ಅದ್ಭುತವಾದ ಬಲು ಸುಂದರವಾದ ಮೋಹಿನಿ ರೂಪವನ್ನು ತಾಳಿದ, ಆ ರೂಪ ನೋಡಬೇಕಿತ್ತು ಅಂತಾರೆ. ಹೌದಾ? ಹಾಗಾದರೆ ನಾನು ನೋಡೇ ಬಿಡ್ತೀನಿ, ನಾನು ಹೋಗಿ ನಮ್ಮ ತಾತನಿಗೆ ಆ ರೂಪವನ್ನು ತೋರಿಸು ಅಂತ ನಾನು ಕೇಳ್ತೀನಿ ಅಂತ ಪಾರ್ವತಿ ಸಹಿತರಾಗಿ ಹೋಗ್ತಾರೆ. ಹಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟಾಮಂಡಲ ಧಾರಿಕಣಮ್ಮ ವೃಷಭ ನೇರಿದ ವಿಷಧರನ್ಯಾರೇ ಪೇಳಮ್ಮಯ್ಯ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಪರಮಾತ್ಮ ಹೇಳ್ತಾನೆ, ನೋಡು, ನಿನಗೆ ಸಹಿಸ್ಲಿಕ್ಕಾಗೋದಿಲ್ಲವೋ? ಸಹಿಸ್ಲಿಕ್ಕಾಗೋದಿಲ್ಲ, ಅರುಣೋದಯಕ್ಕೆ ಬಾರೆಂದು ಕಳುಹಿದ. ನಾಳೆ ಬೆಳಿಗ್ಗೆ ಬಾ, ನಾನು ಹಿಂಗೆ ತೋರಿಸ್ತೀನಿ ಅಂತ. ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣಿ ರೂಪವ. ಪರಮಾತ್ಮ 16 ವರ್ಷದ ತರುಣಿ ರೂಪವನ್ನು ತಾನು ತಾಳಿರ್ತಾನೆ. ಅದನ್ನು ನೋಡಿ ರುದ್ರದೇವರು ಬೆನ್ನತ್ತಾರೆ. ಬೆನ್ನತ್ತಿದಾಗ ಆ ರುದ್ರದೇವರ ದೇಹದಿಂದ, ಅವರ ದೇಹದಿಂದ ಬಂದಿರತಕ್ಕಂತಹ ಹನಿಗಳು ಈ ಭಾರತದಲ್ಲಿ 12 ಜ್ಯೋತಿರ್ಲಿಂಗವಾಯಿತು ಅಂತ ಹೇಳ್ತಾರೆ. ಆಗ ರುದ್ರದೇವರೇನು ಬೆನ್ನತ್ತಿ ಹೋಗ್ತಾರೆ ಭಗವಂತನನ್ನು, ಅವರ ದೇಹದಿಂದ ಬಂದಿರತಕ್ಕಂತಹ ಏನೊಂದು ಬೆವರಿನ ಹನಿಗಳು, ಆ ಹನಿಗಳೇ 12 ಜ್ಯೋತಿರ್ಲಿಂಗವಾಯಿತು ಅಂತ ನಾವು ಕೇಳ್ತೇವೆ. ಸೌರಾಷ್ಟ್ರೇ ಸೋಮನಾಥಂಚ, ಶ್ರೀಶೈಲೆ ಮಲ್ಲಿಕಾರ್ಜುನಂ, ಪರಲ್ಯಾಂ ವೈದ್ಯನಾಥಂಚ, ತ್ರ್ಯಂಬಕಂ ಗೌತಮೀತಟೆ ಎಂಬುದಾಗಿ 12 ಜ್ಯೋತಿರ್ಲಿಂಗಗಳನ್ನು ನಾವೇನು ಕೇಳ್ತೇವೆ. ಆಗ ರುದ್ರದೇವರ ದೇಹದಿಂದ ಬಂದಿರತಕ್ಕಂತಹ ವಿಶಿಷ್ಟವಾದ ರುದ್ರದೇವರ ದೇವಸ್ಥಾನಗಳು, ಅದನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಅಂತಹ ಹರೇ ಪ್ರಿಯಂ ಭಗವಂತ ಅವರಿಗೆ ದರ್ಶನವನ್ನು ಕೊಟ್ಟ. ಪುನಃ ಅವರು ಹೋಗಿ ಆಲಿಂಗನ ಮಾಡಿಕೊಳ್ಳುವಷ್ಟರಲ್ಲಿ ಶಂಖಚಕ್ರ ಗದಾಪದ್ಮಧಾರಿಯಾಗಿದ್ದಾನೆ. ತನ್ನ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಭಗವಂತನಿಗೆ ಅಂದರೆ, ಆ ಮೋಹಿನಿ ರೂಪವನ್ನು ತೋರಿಸಿ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಹರೇ ಪ್ರಿಯಂ ಧ್ಯಾನರತಂ ಸ್ಮರಾಮಿ ಅಗಹರಂ ಹರಂ. ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಒಂದು ರೂಪ ಅದು ರುದ್ರದೇವರಾಗಿದ್ದಾರೆ. ಗಿರೀಂದ್ರವಾಸ ಗೌರೀಶ, ಪರ್ವತ
ಆ ಹಿಮಾಲಯ ಪರ್ವತದಲ್ಲಿ ವಾಸ ಮಾಡಿದ್ದಾರೆ, ತ್ರಿಪುರರನ್ನು ನಾಶ ಮಾಡಿದ್ದಾರೆ. ಅಂತಹ ಮಹಾನುಭಾವರು ಅಹಂಕಾರ ತತ್ವದವರೆಗೆ ವ್ಯಾಪ್ತವಾಗಿರುವಂತಹ ದೇಹವುಳ್ಳವರಾಗಿದ್ದಾರೆ. ನಾವೇನು ಈ ಬ್ರಹ್ಮಾಂಡವನ್ನು ನೋಡ್ತೇವೆ, ಬ್ರಹ್ಮಾಂಡವನ್ನು ದಾಟಿದ ಮೇಲೆ ಬರ್ತಕ್ಕಂತಹ ಏನು ಆವರಣಗಳಿವೆ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಆವರಣಗಳು, ಕ್ರಮಾದಶೋತ್ತರೇತದಾವೃತಂ ಪರತಸ್ತತಃ ಒಂದೊಂದು ದಾಟಿ 10 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಬ್ರಹ್ಮಾಂಡದ ಹೊರಗಡೆ. ಆ ಬ್ರಹ್ಮಾಂಡದ ಹೊರಗಡೆ ಇರ್ತಕ್ಕಂತಹ ಯಾವ ಆಕಾಶವಾದ ಮೇಲೆ ಬರ್ತಕ್ಕಂತಹ ಅಹಂಕಾರ ತತ್ವ ಇದೆ, ಆ ಅಹಂಕಾರ ತತ್ವ, ವೈಕಾರಿಕ ತೈಜಸ ತಾಮಸವೆನ್ನುವಂತಹ ಅಹಂಕಾರ ತತ್ವ ಏನಿದೆ, ಆ ಅಹಂಕಾರ ತತ್ವದವರೆಗೂ ವ್ಯಾಪ್ತವಾದ ದೇಹವುಳ್ಳವರಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅಹಂಕಾರ ತತ್ವವನ್ನು ದಾಟಿ ಮಹತ್ತತ್ವ, ಮಹತ್ತತ್ವವನ್ನು ದಾಟಿದ ಮೇಲೆ ಇರತಕ್ಕಂತಹ ಗುಣತ್ರಯಗಳು ತಮೋಗುಣ, ಆ ತಮೋಗುಣದವರೆಗೂ ವ್ಯಾಪ್ತನಾಗಿ ಇರುವ ದೇವರನ್ನು ಕಾಣುವಂತಹ ದೊಡ್ಡದಾದ ಒಂದು ಭಾಗ್ಯವನ್ನು ಪಡೆದಿದ್ದಾರೆ ರುದ್ರದೇವರು. ಅಲ್ಲಿಯವರೆಗೂ ವ್ಯಾಪ್ತನಾದ ದೇವರನ್ನು ಕಾಣ್ತಾರೆ. ಅಂದರೆ ವಿಚಾರ ಮಾಡಿ ಭಾವಿ ಶೇಷ ಪದವಿಯನ್ನು ಅವರು ಹೊಂತಾರೆ. ಯಾವ ಭಗವಂತ ಅವರ ಮೇಲೆ ತಾನು ಮಲ್ಕೊಳ್ತಾನೆ, ಆ ಸೇವೆಯನ್ನು ಪರಮಾತ್ಮ ತಾನು ಅವರಿಗೆ ಕೊಡ್ತಾನೆ. ಮತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ಮನೋಭಿಮಾನಿಗಳು ಇಂದ್ರಾದಿ ಸಮಗ್ರ ದೇವತೆಗಳಿಗೆ ಗುರುಗಳಾಗಿದ್ದಾರೆ. ನಾರದರಿಗೆ ಗುರುಗಳು, ಸನಕ ಸನಂದನ ಸನತ್ಕುಮಾರರು ಇವರ ಸ್ತೋತ್ರವನ್ನು ಮಾಡ್ತಾರೆ. ಇಂದ್ರಾದಿ ಸಮಗ್ರ ದೇವತೆಗಳಿಗೆ ಗುರುಗಳಾಗಿದ್ದಾರೆ. ಅಂದರೆ ಸ್ವಯಂ ತಾನು ಪಾಶುಪತಾಸ್ತ್ರವನ್ನು ಕೊಡಬೇಕಾದಾಗ ಭಗವಂತ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ, ತಾನು ಸ್ವಯಂ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡಲು ಸಮರ್ಥನಾಗಿದ್ದರೂ ಕೂಡ ಗುರುಗಳಿಂದ ಅವನಿಗೆ ಅನುಗ್ರಹ ಮಾಡಿಸಬೇಕು ಅನ್ನುವ ದೃಷ್ಟಿಯಿಂದ ಅರ್ಜುನನಿಗೆ, ಇಂದ್ರಾವತಾರಿಯಾದ ಅರ್ಜುನರಿಗೆ ರುದ್ರದೇವರಿಂದಲೇ ಪಾಶುಪತಾಸ್ತ್ರವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಹಾಗೆ ಇಂದ್ರಾದಿ ದೇವತೆಗಳಿಗೆ ಗುರುಗಳಾಗಿದ್ದಾರೆ. ವೇದ ಪ್ರತಿಪಾದ್ಯರು, ಪೂರ್ವಪ್ರಸಿದ್ಧ ವರ್ಜಂತು ಶಕ್ರಾಂತ ದೇವತಾ ಮತಾಹ ಎಂಬುದಾಗಿ ತಿಳಿಸಿದ ಹಾಗೆ ಕೇವಲ ವಾಯುದೇವರನ್ನೇ ಹೊಗಳುವಂತಹ ಯಾವ ಸೂಕ್ತಗಳಿವೆ, ಬಳಿತ್ಥಾದಿ ಸೂಕ್ತಗಳು, ಲಕ್ಷ್ಮೀದೇವಿಯನ್ನೇ ಹೊಗಳುವಂತಹ ಸೂಕ್ತಗಳು, ಕೇವಲ ವಿಷ್ಣು ಪ್ರತಿಪಾದನೆ ಮಾಡುವಂತಹ ಪುರುಷ ಸೂಕ್ತಾದಿಗಳನ್ನು ಬಿಟ್ಟು ಬಾಕಿ ಎಲ್ಲ ಸಮಗ್ರ ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೆ ರುದ್ರದೇವರು. ವಿಶೇಷವಾಗಿ ರುದ್ರಪ್ರಶ್ನ, ನಮಕ, ಚಮಕ ಇವುಗಳು ರುದ್ರದೇವರನ್ನು ವಿಶೇಷವಾಗಿ ಕೊಂಡಾಡ್ತದೆ. ಮತ್ತು ರುದ್ರದೇವರು ಅನಾದಿಯಿಂದ ಸಾಧನೆ ಮಾಡ್ತಾ ಬಂದಿದ್ದಾರೆ. ಆದರೆ ಅವರ ವಿಶೇಷವಾದ ಸಾಧನೆ ಏನು ಅಂದರೆ, ಒಟ್ಟಾರೆ ಒಂದು ಬ್ರಹ್ಮದೇವರ ಇಡೀ ಆಯುಷ್ಯ, ಅಂದರೆ ಬ್ರಹ್ಮದೇವರೇನು ಒಂದು 100 ಕಲ್ಪಗಳವರೆಗೆ ಇರ್ತಾರೆ, ಒಂದು 100 ವರ್ಷ ಬ್ರಹ್ಮದೇವರದೇನು ನಾವು ನೋಡ್ತೇವೆ, ಆ ಸಂಪೂರ್ಣವಾದ ಒಂದು 100 ವರ್ಷಗಳ ಸಾಧನೆ ರುದ್ರದೇವರು ಮಾಡ್ತಾರೆ. ಅಂದರೆ ವಿಚಾರ ಮಾಡಿ, ಅಪರೋಕ್ಷ ಜ್ಞಾನಕ್ಕಿಂತಲೂ ಪೂರ್ವದಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಬ್ರಹ್ಮದೇವರ ಒಂದು ದಿವಸ ಅಂದರೆ ಪಂಚಾಂಗ ಶ್ರವಣವನ್ನು ಮಾಡುವಾಗ ನಾವು ಕೇಳ್ತೇವೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಸೇರಿದಾಗ ಒಂದು ಮಹಾಯುಗ. ಇಂತಹ 72 ಮಹಾಯುಗಗಳಾದರೆ ಒಂದು ಮನ್ವಂತರ, ಇಂತಹ 14 ಮನ್ವಂತರಗಳಾದರೆ ಬ್ರಹ್ಮದೇವರಿಗೆ ಒಂದು ದಿವಸ ಅಂದರೆ 12 ತಾಸು. ಅಂತಹ 12 ತಾಸು ಎರಡಾದರೆ 24 ತಾಸು, ಇಷ್ಟು ಒಂದು ದಿವಸ ಇದು ಕೇವಲ. ಇಂತಹ 360 ದಿವಸಗಳಾದರೆ ಒಂದು ವರ್ಷ. ಇಂತಹ 100 ವರ್ಷಗಳಾದರೆ ಬ್ರಹ್ಮದೇವರಿಗೆ ಒಂದು ಆಯುರ್ಮಾನ. ಅದರಲ್ಲಿ ಬ್ರಹ್ಮದೇವರ ಬ್ರಹ್ಮಮಾನದ ಪ್ರಕಾರ ರುದ್ರದೇವರು 75 ವರ್ಷ ಶ್ರವಣ ಮಾಡಿದ್ದಾರೆ. ಕೃತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಳು ಶಿಷ್ಯತ್ವ ವಹಿಸಿ, ವಾಯುದೇವರಿಂದ ಉಪದೇಶವನ್ನು ಪಡೆದು ಅವರು 75 ವರ್ಷಗಳ ಕಾಲ ತಾವು ವಿಶೇಷವಾದ ಶ್ರವಣ ಮನನಗಳನ್ನು ಮಾಡ್ತಾರೆ. ಉಪಾಸನೆಯನ್ನು 25 ವರ್ಷ ಮಾಡ್ತಾರೆ. ಟೋಟಲ್ 100 ವರ್ಷಗಳ ಕಾಲ ಸಾಧನೆ ಇದೆ. ಬ್ರಹ್ಮದೇವರ ಮಾನದ ಪ್ರಕಾರ 25 ವರ್ಷ ತಾವು ಉಪಾಸನೆ ನಿಧಿಧ್ಯಾಸನವನ್ನು ಮಾಡ್ತಾರೆ.
ಅದಲ್ಲದೇ ಆ ಅಪರೋಕ್ಷ ಜ್ಞಾನವಾದ ಮೇಲೆ 40 ಜನ್ಮಗಳ ಕಾಲ 40 ಅಂದರೆ ಇವಾಗೇನು ಬ್ರಹ್ಮದೇವರಿದ್ದಾರೆ ಆ ಬ್ರಹ್ಮದೇವರ 40 ಕಲ್ಪದ ಹಿಂದೆ ಅಂದರೆ ಶೇಷ ಪದವಿಗೆ ಬರೋಕ್ಕಿಂತ ಮುಂಚೆ 39 ಕಲ್ಪಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನವಾಗಿದೆ. ಅಪರೋಕ್ಷ ಜ್ಞಾನವಾದ ಮೇಲೆ ಮತ್ತು 40 ಬ್ರಹ್ಮದೇವರಾಗುವವರೆಗೂ ಸಾಧನೆ ಮಾಡ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನೋತ್ತರದಲ್ಲಿ ಅವರ ಸಾಧನೆ ಇದೆ ಅಂದರೆ ವಿಚಾರ ಮಾಡಿ. ಅದೇ ರೀತಿಯಾಗಿ ದಶಕಲ್ಪಂ ತಪಶ್ಚಿರಣಂ ರುದ್ರೇಣ ಲವಣಾಂಬಸಿ, ಲವಣ ಸಮುದ್ರದಲ್ಲಿ ಕುಳಿತುಕೊಂಡು 10 ಕಲ್ಪಗಳವರೆಗೆ ದಿನಕಲ್ಪ 10 ಬ್ರಹ್ಮದೇವರ ದಿನಕಲ್ಪದಗಳವರೆಗೆ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಿ ರುದ್ರದೇವರ ಪದವಿಯನ್ನು ಪಡಿತಾರೆ. ಆದಿತ್ಯರೊಳಗೆ ಉತ್ತಮನೆನಿಸಿ ದೇವತೆಗಳಲ್ಲಿ ಉತ್ತಮರಾಗಿ ಅವರು ಮತ್ತು ಬ್ರಹ್ಮನ ಪರಮಾತ್ಮನ ಪರ್ಯಂಕ ಪದವಿಯನ್ನು ಹೊಂತಾರೆ ಅನ್ನುವ ದೊಡ್ಡ ಯೋಗ್ಯತೆಯನ್ನು ಪಡೆದವರಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ರುದ್ರದೇವರು ನಮಗೆಲ್ಲರಿಗೂ ಕೂಡ ಇವತ್ತು ಸಂತತಿ ಆಗಬೇಕು ಅಂದರೆ ಅದು ರುದ್ರದೇವರ ಅನುಗ್ರಹದಿಂದಲೇ ಆಗುತ್ತೆ. ಪುರುಷರಲ್ಲಿರುವ ಪುರುಷತ್ವಕ್ಕೆ ಪುಂಸ್ತ್ವಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ ರುದ್ರದೇವರು. ಅದಕ್ಕಾಗಿ ಅವರನ್ನು ಪುರುಷ ಅಂತ ಒಂದು ಹೆಸರು ರುದ್ರದೇವರಿಗೆ. ತತ್ಪುರುಷಾಯ ವಿದ್ಮಹೇ ಅಂತ ಅವರನ್ನು ಪುರುಷ ಅಂತ ಕರೆದಿದ್ದಾರೆ. ಪುಂಸ್ತ್ವಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅಂಥ ಮಹಾನುಭಾವರು ರುದ್ರದೇವರು. ಒಂದೆರಡು ಭಾಗವತದಲ್ಲಿ ಬರತಕ್ಕಂತಹ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂದರೆ, ದಿತಿದೇವಿ ಅವಳು ತನ್ನ ಪತಿಯಾಗಿರುವಂತಹ ಕಶ್ಯಪರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾಳಂತೆ. ಏನಿಲ್ಲ, ನನಗೆ ಈಗ ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು. ನೋಡಿ, ಸಂತಾನ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಕಶ್ಯಪರು ಹೇಳ್ತಾರೆ, ನೋಡಮ್ಮ, ನೀನೇನು ಸಂತಾನವನ್ನು ಬಯಸಿ ಬಂದ ಸಮಯವಿದೆ. ಏಷಾ ಘೋರತಮಾವೇಲ ಘೋರಾಣಾಂ ಘೋರ ದರ್ಶನ. ಇದು ಸರಿಯಾದ ಸಮಯವಲ್ಲ, ಇದು ಸಾಯಂಕಾಲದ ಹೊತ್ತು. ಸಾಯಂಕಾಲದ ಹೊತ್ತು ನಾವು ಬಹಳ ಜಾಗರೂಕರಾಗಿರಬೇಕು. ಆ ಸಂದರ್ಭದಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ. ಮನೋಭಿಮಾನಿಗಳಾದ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ. ಈ ಸಂಧಿಕಾಲದಲ್ಲಿ, ಸಾಯಂಕಾಲದ ಸಂಧಿಕಾಲದಲ್ಲಿ ನಮ್ಮ ಮನಸ್ಸು ಸ್ವಲ್ಪ ಅದು ವಿಚಿತ್ರವಾದ ವಿಚಾರವನ್ನು ಮಾಡುವಂತಹ ಕಾಲ ಅದು. ಅದಕ್ಕಾಗಿಯೇ ಯಾರೂ ಬೆಳಗ್ಗಿಂದ ಸಾಯಂಕಾಲದವರೆಗೆ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಸಾಯಂಕಾಲ ಆದಮೇಲೆ ಮನೆ ಬಿಟ್ಟು ಹೊರಗೆ ಹೋಗಿಬಿಡ್ತಾರೆ. ಸಾಯಂಕಾಲದ ಹೊತ್ತು ನಮ್ಮ ಬುದ್ಧಿ ಕೆಡಬಾರದು ಅನ್ನುವ ದೃಷ್ಟಿಯಿಂದಲೇ ಸಂಧ್ಯಾವಂದನೆ ಮಾಡಬೇಕು, ಪುರಾಣಗಳನ್ನು ಕೇಳಬೇಕು, ಉಪನ್ಯಾಸಗಳನ್ನು ಕೇಳಬೇಕು ಅಂತ ನಾವು ಕೇಳ್ತೇವೆ ಶಾಸ್ತ್ರದಲ್ಲಿ. ಹಾಗಾಗಿ ಸಂಧ್ಯಾಕಾಲದಲ್ಲಿ ಅವಳು ಗರ್ಭಾಧಾರಣೆಯನ್ನು ಮಾಡಬೇಕು ಅಂತ ಬಯಸಿ ಬಂದಿದ್ದಾಳೆ. ಆಗ ಹೇಳ್ತಾರೆ, ಸ್ಮಶಾನ ಚಕ್ರಾನಿಲ ಧೂಲಿ ಧೂಮ್ರ ವಿಕಿರಣ ವಿದ್ಯೋತ ಜಟಾ ಕಲಾಪಃ ಭಸ್ಮಾವಕುಂಠಾಮಲರುಕ್ಮದೇಹೋ ದೇವಸ್ತ್ರೀಭಿಃ ಪಶ್ಯತಿ ದೇವರಸ್ತೆ. ನಿನ್ನ ಸಹೋದರಿ ಪತಿಯಾಗಿರ್ತಕ್ಕಂತಹ ನಿನ್ನ ತಂಗಿಯ ಗಂಡನಾದ ರುದ್ರದೇವರಮ್ಮ, ಆ ರುದ್ರದೇವರು ಸಂಚಾರ ಮಾಡುವ ಸಮಯ ಇದು. ಈ ಸಮಯದಲ್ಲಿ ನೀನು ಹಾಗೆ ಬೇಡಬೇಡ. ಆಗ ಅವಳು ಕೇಳ್ತಾಳೆ, ಅಲ್ಲ, ಅವರು ನಮ್ಮವರಲ್ಲ, ನನ್ನ ತಂಗಿಯ ಗಂಡನಲ್ಲ, ನನಗೇನು ಮಾಡೋದಿಲ್ಲ ಅವರು. ಅದಕ್ಕಾಗಿ ನನಗೆ ಅವರೇನು ಮಾಡಲಿಕ್ಕಾಗೋದಿಲ್ಲ, ನನಗೇನು ನಮ್ಮವ್ರು ನಮಗೇನು ಮಾಡ್ತಾರೆ ಅಂತ ಅವಳು ಹೇಳಿದಾಗ ಅವರಂತಾರೆ, ಹಾಗನ್ಬೇಡಮ್ಮ, ನಯಸ್ಯ ಲೋಕೆ ಸ್ವಜನಃ ಪರೋವಾ. ಅವರಿಗೆ ತಮ್ಮವರು ಸ್ವಜನರು ಅನ್ನೋ ಸಂಬಂಧ ಇಲ್ಲ. ಅವರಿಗೆ ಸ್ವಜನಃ ಬಂಧು ಪರಃ ವೈರಿ ಯೋಗ್ಯತಾತಿರೇಕೇಣ ನಾಸ್ತಿ ಇತ್ಯರ್ಥ. ವೈರಿಗಳು ಬಂಧುಗಳು ಅಂತ ಯಾರಿಲ್ಲ ಅವರಿಗೆ. ಯಾರು ಕೆಟ್ಟ ಕೆಲಸವನ್ನು ಮಾಡ್ತಿರ್ತಾರೆ ಸಾಯಂಕಾಲದ ಹೊತ್ತು ಅವರಿಗೆ ಶಾಪ ಕೊಟ್ಬಿಡ್ತಾರೆ. ಯಾವ ರುದ್ರದೇವರ ಚರ್ಯೆ ಯಸ್ಯಾನವದ್ಯ ಚರಿತಂ ಮನೀಷಿಣಃ ಗೃಹ್ಯಂತ್ಯವಿದ್ಯಾ ಪಟಲಂ ಬಿಭಿತ್ಸವಃ. ಯಾವ ರುದ್ರದೇವರ ಅನವದ್ಯವಾದ ಚರಿತ್ರೆಯನ್ನು, ಶುದ್ಧವಾದ ಚರಿತ್ರೆಯನ್ನು, ಅವರ ಪಿಶಾಚರ್ಯೆಯನ್ನು ನೋಡ್ತಾ ಇದ್ದರೂ ಕೂಡ ಅವರ ಹತ್ತಿರ ಹೋಗಿ ಆ ನಾರದರು
ಸನಕ ಸನಂದನ ಸನತ್ಕುಮಾರರು ಮೊದಲಾದವರು ತಮ್ಮ ಅವಿದ್ಯಾ ಪಟಲವನ್ನು, ತಮ್ಮ ಅಜ್ಞಾನದ ಒಂದು ಪಟಲವನ್ನು ನಾಶ ಮಾಡಿಕೊಳ್ಳಬೇಕು ಅಂತ ಅವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಅವರನ್ನು ಸಾಮಾನ್ಯ ಅಂತ ತಿಳ್ಕೋಬೇಡ ನೀನು. ಅಲ್ಲ, ಅವರು ಮತ್ತೆ ಪಿಶಾಚಚರ್ಯೆಯನ್ನು ಮಾಡ್ತಾರೆ ಎಂದರೆ ಅವರು ಸ್ವಲ್ಪ ಪಿಶಾಚ ಇದ್ದಾಗೆ ಅವರನ್ನು ಬಿಟ್ಟುಬಿಡಬೇಕೇನು? ಇಲ್ಲ ಅಂತಾರೆ. ನೋಡಿ, ಅವರು ಯಾಕೆ ಆ ರೀತಿಯಾಗಿ ಸ್ಮಶಾನದಲ್ಲಿ ವಾಸ ಮಾಡಿದ್ದಾರೆ, ಯಾಕೆ ಚಿತಾಭಸ್ಮವನ್ನು ಧಾರಣೆ ಮಾಡ್ತಾರೆ ಅನ್ನೋದಕ್ಕಾಗಿ ತುಂಬ ಸುಂದರವಾದ ಮಾತನ್ನು ಇಲ್ಲಿ ಹೇಳ್ತಾರೆ. ಆಜ್ಞಾಕರೀತಸ್ಯ ಪಿಶಾಚಚರ್ಯಾ ಅಹೋ ವಿಭೂಮ್ನಶ್ಚರಿತಂ ವಿಡಂಬನಂ. ಇದು ಕೇವಲ ವಿಡಂಬನ. ಯಾಕೆ ಅಂತಂದರೆ ಅಲ್ಲಿ ಒಂದು ಮಾತನ್ನು ನಾವು ಕೇಳ್ತೇವೆ. ವರಾಹ ಪುರಾಣದಲ್ಲಿ ಈ ಮಾತು ಬರ್ತದೆ. ರುದ್ರದೇವರು ತ್ರಿಪುರಾಸುರನನ್ನು ಸಂಹಾರ ಮಾಡ್ತಾರೆ. ಆ ತ್ರಿಪುರಾಸುರನನ್ನು ಸಂಹಾರ ಮಾಡಬೇಕಾದಾಗ ಅಲ್ಲೇನಾಗತ್ತೆ ಅಂದರೆ ಅವರು ಒಂದೇ ಬಾಣದಿಂದ ಇಡೀ ತ್ರಿಪುರರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡುವಾಗ ಗರ್ಭಿಣೀ ಕಾಚನ ತಸ್ಯಾಹ ವದಜನಿತ ಪಾಪನಾಶನಾರ್ಥಂ, ಅವರು ಅಲ್ಲಿ ಬಾಲಕರು, ವೃದ್ಧರು, ಗರ್ಭಿಣಿಯರನ್ನು ಸಂಹಾರ ಮಾಡಬೇಕಾದ ಪ್ರಸಂಗ ಬಂದುಬಿಡತ್ತೆ. ಒಂದೇ ಬಾಣದಿಂದ ಸಂಹಾರ ಮಾಡಿದ್ದರಿಂದ ಅನೇಕ ಜನ ಗರ್ಭಿಣಿಯರನ್ನು ಅವರು ಸಂಹಾರ ಮಾಡಿಬಿಡ್ತಾರೆ. ಸಂಹಾರ ಮಾಡಿದಾಗ ಹೋಗಿ ಪರಮಾತ್ಮನ ಹತ್ತಿರ ಬೇಡ್ತಾರೆ, ಸ್ವಾಮಿ ಹೀಗೆ ನಾನು ಗರ್ಭಿಣಿ ವಧೆಯನ್ನು ಮಾಡಿದ್ದೇನೆ, ಅದಕ್ಕೋಸ್ಕರ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂದಾಗ ಪರಮಾತ್ಮ, ನೀನು ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದರೆ 1000 ವರ್ಷಗಳ ಕಾಲ ನೀನು ಸ್ಮಶಾನದಲ್ಲಿ ವಾಸ ಮಾಡಿರಬೇಕು, ಕೃತ್ಯವಾಸನಾಗಬೇಕು, ಮೈಯೆಲ್ಲ ಬೂದಿಯನ್ನು ಬಡ್ಕೊಳ್ಬೇಕು, ಜಟೆಯನ್ನು ಬಿಡಬೇಕು, ರುಂಡವನ್ನು ಮಾಲೆಯಾಗಿ ಧಾರಣೆ ಮಾಡಬೇಕು, ನಿನ್ನ ಕೈಯಲ್ಲಿ ಬುರುಡೆಯನ್ನು ಹಿಡ್ಕೊಂಡು ಕಪಾಲವನ್ನು ಹಿಡ್ಕೊಂಡು ನೀನು ಭಿಕ್ಷಾ ಬೇಡಬೇಕು. ಅದು ಬೇಡೋದರಿಂದ ನಿನ್ನ ಪ್ರಾಯಶ್ಚಿತ್ತವಾಗತ್ತೆ ಅಂತ. ಅದಕ್ಕಾಗಿ ರುದ್ರದೇವರು ಆ ಪಿಶಾಚಚರ್ಯೆಯನ್ನು ಅರ್ಥಾತ್ ಸ್ಮಶಾನದಲ್ಲಿ ವಾಸ ಮಾಡಿದ್ದಾರೆ. ಆದರೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಪಿಶಾಚಚರ್ಯಾಮಚರತ್ ರುದ್ರ ವಿಷ್ಣುವಾಜ್ಞಯೇವತು ಗರ್ಭಿಣೀ ವದನೋದಾರ್ಥಂ ಅಹೋ ವಿಷ್ಣುರು ವಿಡಂಬಕೃತ. ಹೇಗೆ ವೃತ್ರಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಇಂದ್ರದೇವರಿಗೆ ಯಾವ ಪಾಪ ಬರಲಿಲ್ಲ, ಆದರೂ ಕೂಡ ಅವರು ಹೋಗಿ ಮಾನಸ ಸರೋವರದಲ್ಲಿ ತಪಸ್ಸು ಮಾಡುವ ನಾಟಕವನ್ನು ಹೇಗೆ ಮಾಡ್ತಾರೆ, ಹಾಗೆ ರುದ್ರದೇವರಿಗೂ ಕೂಡ ಗರ್ಭಿಣಿಯ ವಧವನ್ನು ಮಾಡಿದ್ದಕ್ಕಾಗಿ ಯಾವ ಪಾಪ ಬರಲಿಲ್ಲ. ಆದರೂ ಅವರು ಯಾಕೆ ಈ ರೀತಿಯಾಗಿ ಸ್ಮಶಾನವಾಸಿಗಳಾಗಿ ಭಿಕ್ಷೆಯನ್ನು ಬೇಡ್ತಾರೆ ಎಂದರೆ, ಜಗತ್ತಿನಲ್ಲಿ ಯಾರಾದರೂ ಗರ್ಭಿಣಿಯ ವಧೆಯನ್ನು ಮಾಡಿದರೆ, ಸ್ತ್ರೀ ವಧೆಯನ್ನು ಮಾಡಿದರೆ ಅವರು ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ತೋರಿಸುವುದಕ್ಕಾಗಿ ರುದ್ರದೇವರು ತಾವು ಆ ರೀತಿಯಾಗಿ ಚರ್ಯೆಯನ್ನು ಮಾಡ್ತಾ ಇದ್ದಾರೆ. ಹೊರತು ಅವರು ಸರ್ವಥಾ ಆ ಪಾಪ ಮಾಡಿದ್ದರು ಅಂತ ಸರ್ವಥಾ ತಿಳಿಯಬೇಡಿ. ಆಜ್ಞಾಕರೀಯಸ್ಯ ಪಿಶಾಚಚರ್ಯ, ಅದಕ್ಕಾಗಿ ಹೇಳ್ತಾರೆ ಅಹೋ, ಅದಕ್ಕಾಗಿ ಹೇಳ್ತಾರೆ ವಿಷ್ಣೋಶ್ಚರಿತಂ ರುದ್ರಾದ್ಯಾಜ್ಞಾಪನಂ ವಿಡಂಬನಂ ಲೋಕಾನುಕರಣಂ ಅಹೋ ಆಶ್ಚರ್ಯಂ ಅಂತ ಹೇಳ್ತಾರೆ. ಅದು ರುದ್ರದೇವರಿಗೆ ಮತ್ತು ಆ ರೀತಿಯಾಗಿ ಪರಮಾತ್ಮ ಆಜ್ಞೆ ಮಾಡಿದ್ದಕ್ಕಾಗಿ ಮಾಡ್ತಾನೆ. ಅದಕ್ಕಾಗಿ ಸಾಯಂಕಾಲದ ಹೊತ್ತು ನಾವು ಸರ್ವಥಾ ದುಶ್ಚರಿತೆಗಳನ್ನು, ಕೆಟ್ಟ ಕೆಲಸವನ್ನು ಮಾಡಬಾರ್ದು. ವೃತ್ರಾಸುರನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಅವನು ಪೂರ್ವಜನ್ಮದಲ್ಲಿ ಚಿತ್ರಕೇತು ಎಂದು ಒಬ್ಬ ರಾಜ. ಸಾಯಂಕಾಲದ ಹೊತ್ತು ರುದ್ರದೇವರು ಸಂಚಾರ ಮಾಡ್ತಾ ಇರೋದನ್ನು ನೋಡಿ ಅಪಹಾಸ ಮಾಡಿಬಿಟ್ಟ. ನೋಡಿ ಇವರು ರುದ್ರದೇವರು ಹೆಂಡತಿಯ ಜೊತೆಗೆ ತಾವು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅವರನ್ನು ಅಪಹಾಸ ಮಾಡಿದ್ದಕ್ಕಾಗಿ ಪಾರ್ವತೀದೇವಿ ಶಾಪ ಕೊಡ್ತಾಳೆ, ನಿನಗೆ ಆಸುರಿ ಯೋನಿ ಬರಲಿ, ಅಸುರನಾಗು ಹುಟ್ಟುವಂಥ ಶಾಪ ಕೊಡ್ತಾಳೆ. ಅಸುರನಾಗು ಹುಟ್ಟುವಂಥ ಶಾಪ ಕೊಟ್ಟಿದ್ದಕ್ಕಾಗಿ ಅವನು ಚಿತ್ರಕೇತು ಎಂಬ ರಾಜ ತಾನು ವೃತ್ತರಾಸುರನಾಗಿ ಹುಟ್ಟಿ ಬರ್ತಾನೆ. ಹಾಗಾಗಿ ರುದ್ರದೇವರನ್ನು, ಅವರ ಬಗ್ಗೆ ಯಾರೂ ಕೂಡ ತಪ್ಪು ತಿಳಿಯಬಾರದು. ಹಸಂತಿಯಸ್ಯ ಚರಿತಂ ಹಿ ದುರ್ಭಗಾಹ, ಅಂಥವರನ್ನು ಯಾರು ನೋಡಿ ನಗುತ್ತಾರೆ ಅವರು ಕೇವಲ ಅಭಿಮಾನವುಳ್ಳವರು, ತಮ್ಮ ಶರೀರದ ಮೇಲೆ ಅಭಿಮಾನವುಳ್ಳಂತಹ ದುಷ್ಟರು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಮಹಾನುಭಾವರು ರುದ್ರದೇವರಾಗಿದ್ದಾರೆ. ಮತ್ತು ದಕ್ಷ ಪ್ರಜಾಪತಿಯ ಯಜ್ಞದ ಸಂದರ್ಭದಲ್ಲೂ ಕೂಡ
ನಾವು ರುದ್ರದೇವರ ಮಹಿಮೆಯನ್ನು ನೋಡ್ತೇವೆ. ಅವಳು ದಾಕ್ಷಾಯಿಣಿ ಬಂದು ತನ್ನ ಪತಿದೇವರನ್ನು ಕೇಳ್ತಾಳೆ, ನಮ್ಮಪ್ಪ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಆ ಯಜ್ಞಕ್ಕೆ ನಾನು ಹೋಗ್ತೇನೆ. ಭರ್ತುಹು ಗುರೋಹೋ ದೇಹಕೃತಶ್ಚ ಕೇತನಂ. ತಂದೆಯ ಮನೆಗೆ ಹೋಗೋದಕ್ಕಾಗಿ ಅವರ ಆಮಂತ್ರಣ ಅಪೇಕ್ಷೆ ಇಲ್ಲ, ಅದಕ್ಕೋಸ್ಕರವಾಗಿ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ. ಹೇಳಿದಾಗ ಆಗ ರುದ್ರದೇವರು ಹೇಳ್ತಾರೆ, ನೋಡಮ್ಮ, ಸರ್ವಥಾ ಹೋಗೋದು ಬೇಡ. ಯಾಕೆ ಎಂದರೆ ತೇ ಯದ್ಯನುತ್ಪಾದಿತ ದೋಷದೃಷ್ಟಯ ಬಲೀಯಸ ಅನಾತ್ಮವದೇನ ಮನ್ಯುನ. ರುದ್ರದೇವರು ಉಪದೇಶ ಮಾಡ್ತಾರೆ. ಅವರು ಸರಳವಾಗಿ ಇದ್ದಿದ್ದರು ಅಂದರೆ ಹೋಗ್ಬೋದಾಗಿತ್ತು. ಆದರೆ ಅವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಮೇಲೆ ದೋಷಾರೋಪಣೆಯನ್ನು ಮಾಡಿದ್ದಾರೆ. ನನ್ನನ್ನು ಬಾಯಿಗೆ ಬಂದಾಗ ಬೈದಿದ್ದಾನೆ ನಿಮ್ಮಪ್ಪ, ಅದಕ್ಕೋಸ್ಕರವಾಗಿ ದೋಷಾರೋಪಣೆಯನ್ನು ಮಾಡಿದ್ದರಿಂದಾಗಿ ನಾನು ಬರೋದಿಲ್ಲ, ನೀನು ಹೋಗಬೇಡ. ಅಲ್ಲ, ನೀವು ಇಂತಹ ಉತ್ತಮ ದೇವತೆಗಳು, ನಿಮ್ಮ ಮೇಲೆ ಯಾಕೆ ಅವರಿಗೆ ದೋಷಾರೋಪಣೆ ಆಯಿತು? ಯಾಕೆ ಅವರು ಭ್ರಾಂತರಾದರು? ಅದಕ್ಕಾಗಿ ಹೇಳ್ತಾರೆ, ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈಃ ಸತಾಂ ಗುಣೈ ಷಡ್ಭಿರಸತ್ತಮಾಮದೈಃ ಸ್ಮೃತೋ ಹತಾಯಾಂ ಅಭಿಮಾನ ದುರ್ವಶಸ್ತಪ್ತಾ ನ ಪಶ್ಯಂತಿ ಹಿ ಧಾಮ ಭೂಯಸಾಂ. ಯಾರಿಗೆ ವಿದ್ಯಾಮದ, ತಪೋಮದ, ಕುಲಮದ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ದೇವರ ವಿಸ್ಮರಣೆ ಆಗಿರುತ್ತೆ. ಭಗವಂತನನ್ನು ಮರೆತು ಬಿಟ್ಟಿರ್ತಾರೆ. ಭಗವಂತನನ್ನು ಮರ್ತಿದ್ದಕ್ಕಾಗಿ ಅವರು ದೊಡ್ಡವರ ಜ್ಞಾನಿಗಳ ಅವರ ತೇಜಸ್ಸು ಅವ್ರ ಕಣ್ಮುಂದೆ ಕಾಣಿಸೋದಿಲ್ಲ. ಅದಕ್ಕಾಗಿ ಇದು ವಿದ್ಯಾ, ತಪಸ್ಸು, ದುಡ್ಡು, ಸಂಪತ್ತು, ವಯಸ್ಸು, ಕುಲ ಇವೆಲ್ಲ ಯಾರಿಗೂ ಬರಬೇಕು ಅಂದರೆ ಸಜ್ಜನರಿಗೆ ಬಂದರೆ ಒಳ್ಳೆಯದಷ್ಟೇ. ಇದು ದುರ್ಜನರಿಗೆ ಬಂದರೆ ಅವರಿಗೆ ಅಪಕಾರಿಯೇ ಆಗತ್ತೆ ಹೊರತು ಉಪಕಾರಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನೀವು ಹೋಗಬೇಡ ಅಂತ ಹೇಳ್ತಾರೆ. ಆಗ ಅವಳು ಕೇಳ್ತಾಳೆ, ಅಲ್ಲ, ಅವತ್ತು ನಮ್ಮಪ್ಪ ಬಂದಾಗ ನೀವು ಯಾಕೆ ಎದ್ನಿಲ್ಲ ಹೇಳ್ರಿ ಅಂತ. ನೀವು ಎದ್ನಿಲ್ಬೋದಾಗಿತ್ತಲ್ಲ, ಯಾಕೆ ಎದ್ನಿಲ್ಲ ಅಂದರೆ ಆಗ ಅವರೊಂದು ಮಾತು ಹೇಳ್ತಾರೆ, ನೋಡಮ್ಮ, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಅವಳು ಹೇಳ್ತಾಳೆ, ಆಗ ರುದ್ರದೇವರು ಹೇಳ್ತಾರೆ, ಯಾರಾದರೂ ದೊಡ್ಡವರು ನಮ್ಮ ಮನೆಗೆ ಬಂದರು ಅಂದರೆ ಅವರಿಗೆ ಅವರು ಬಂದ ತಕ್ಷಣ ಎದ್ದು ನಿಲ್ಲೋದು, ಮರ್ಯಾದೆಯನ್ನು ಮಾಡೋದು, ಅವರ ಪಾದವನ್ನು ತಳೆಯುವುದು ಇತ್ಯಾದಿಗಳನ್ನೆಲ್ಲ ಯಾಕೆ ಮಾಡಬೇಕು, ಯಾರಿಗೆ ಮಾಡಬೇಕು ಅಂದರೆ ನಮಗಿಂತಲೂ ಹಿರಿಯರಾಗಿದ್ದರು ಅಂದರೆ ಅವರಿಗೂ ಅವರಂತರ್ಯಾಮಿಯಾದ ಪರಮಾತ್ಮನಿಗೂ ಮಾಡಬೇಕು. ಆದರೆ ನಮಗಿಂತಲೂ ಚಿಕ್ಕವರಾಗಿದ್ದರು, ಆ ಚಿಕ್ಕವರಿಗೇನಾದರೂ ನಾವು ಮರ್ಯಾದೆಯನ್ನು ಕೊಡುವ ಪ್ರಸಂಗ ಬಂದಾಗ ಚಿಕ್ಕವರಿಗೆ ಮರ್ಯಾದೆಯನ್ನು ಕೊಡಬಾರ್ದು, ಅವರಂತರ್ಯಾಮಿಯಾದ ಪರಮಾತ್ಮನಿಗೇನೇ ಕೊಡಬೇಕು. ಅದು ಹೆಂಗೆ ಅಂದರೆ ನಮಗಿಂತಲೂ ದೊಡ್ಡವರು ಯಾರಾದರೂ ಇದ್ದಿದ್ದಿಲ್ಲ ಅಂದರೆ ನಮಗಿಂತಲೂ ಚಿಕ್ಕವರು ಬಂದಾಗ ಅವರಿಗೆದ್ದು ಮರ್ಯಾದೆಯನ್ನು ಕೊಡಬೇಕು. ಆದರೆ ನಮಗಿಂತಲೂ ದೊಡ್ಡವರು ಬ್ರಹ್ಮದೇವರಲ್ಲಿ ಕೂತಾಗ ಆ ಬ್ರಹ್ಮದೇವರ ಅಧಿಷ್ಠಾನದಲ್ಲಿ ನಾನು ವಾಸುದೇವ ನಾಮಕ ಪರಮಾತ್ಮನ ಧ್ಯಾನ ಮಾಡ್ತಾ ಇರಬೇಕಾದಾಗ ಕಣ್ಣು ಮುಚ್ಕೊಂಡಿದ್ದೆ. ನಿಮ್ಮಪ್ಪ ಬಂದಾಗ ಮಾನಸಿಕವಾಗಿ ನಾನು ಅವರಿಗೆ ಮರ್ಯಾದೆಯನ್ನು ಕೊಟ್ಟಿದ್ದೆ. ಯಾಕೆ? ಶಾಸ್ತ್ರ ಹಾಗೆ ಹೇಳುತ್ತೆ, ದೊಡ್ಡವರೆದುರಿಗೆ ಚಿಕ್ಕವರ ಪೂಜೆಯನ್ನು ಮಾಡಬಾರ್ದು. ಅದಕ್ಕೋಸ್ಕರವಾಗಿ ನಾನು ಎದ್ದು ನಿಲ್ಲಿಲ್ಲ. ಅದನ್ನು ನಿಮ್ಮಪ್ಪ ತಪ್ಪು ತಿಳಿದಿದ್ದಾನೆ ಎಂಬುದಾಗಿ ನಮಗೆ ತಿಳಿಸ್ತಾರೆ. ರುದ್ರದೇವರು ಹೇಳ್ತಾರೆ, ನೋಡು, ನಾನು ನಿನಗೆ ಗುರು ಈಗ, ಅದಕ್ಕಾಗಿ ನನ್ನನ್ನು ದ್ವೇಷ ಮಾಡ್ತಾನೆ ನಿಮ್ಮಪ್ಪ ಅಂದರೆ ನೀನು ಅವನ ಮನೆಗೆ ಹೋಗಲೇಬಾರ್ದು ಈಗ. ಆದರೂ ನೀನು ಹೋಗ್ತೀಯ ಅಂದರೆ ಹೋಗು ಅಂತಾರೆ. ಯದಾ ಸ ಸದ್ಯೋ ಮರಣಾಯ ಕಲ್ಪತೆ ಅಂತಾರೆ. ಅಂತ ಹೇಳಿದಾಗಲ ಪಾಪ ಅವಳು ಹೋಗಿದ್ದಾಳೆ. ಅವಳಿಗೆ ಅವಮಾನವಾಗಿದೆ. ಅವಮಾನವಾದಾಗ ಅರುದ್ರಭಾಗಂ ತಮವೇಕ್ಷ ಚಾದ್ವರಂ. ಆ ರುದ್ರದೇವರಿಗೆ ಹವಿಸ್ಸನ್ನು ಕೊಡದೇ ಇರುವಾಗ ಭಾರೀ ಸಿಟ್ಟು ಬಂತವಳಿಗೆ. ನೋಡಿ, ದಾಕ್ಷಾಯಿಣಿ ತಂದೆ ತಾಯಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ಕೊಡ್ತಾಳೆ.
ಆದರೆ ಗಂಡನಿಗೆ ಅವರು ಅವಮಾನ ಮಾಡಿದಾಗ ಅವಳು ಅವರನ್ನೂ ಬಿಡೋದಿಲ್ಲ, ತಂದೆ ತಾಯಿಯನ್ನೂ ಬಿಡೋದಿಲ್ಲ, ಬೈತಾಳೆ. ಏನು ನೀನು ಈ ರೀತಿಯಾಗಿ ಮಾತಾಡ್ತಿ? ನಮ್ಮ ಗಂಡನನ್ನು ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಗಮಾಶು ಹಂತಿತಂ. ಆ ರುದ್ರದೇವರಿಗೆ ಹೆಸರು ಬರೀ ಶಿವ 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 ಅಂತ ಸ್ಮರಣೆ ಮಾಡಿದರೇನೆ ಎಲ್ಲ ವಿಧವಾಗಿರ್ತಕ್ಕಂತಹ ಮತ್ತು ಪಾಪಗಳು ಪರಿಹಾರವಾಗುತ್ತೆ. ಒಂದು ಮಾತು ಹೇಳ್ತಾಳೆ, ಮಹಾತ್ಮರ ಜ್ಞಾನಿಗಳ ಪಾದ ಪಾಂಸುಗಳನ್ನು ಅವಮಾನ ಮಾಡಿದರೇನೇ ಒಳ್ಳೆಯದಾಗೋದಿಲ್ಲ. ಅಂಥದ್ದು ನನ್ನ ಪತಿ ಮಹಾತ್ಮ, ಅವನಿಗೆ ನೀ ಅವಮಾನ ಮಾಡ್ತಾ ಇದ್ದೀಯ, ನಿನಗೆಷ್ಟಾಗಲಿಕ್ಕಿಲ್ಲ ನೋಡು, ವಿಚಾರ ಮಾಡು, ನೀನು ಅಶಿವ ಅಂತ ಬೈತಾಳೆ, ನೀನು ಅಮಂಗಲ ಅಂತ ಬೈತಾಳೆ ಮಹಾತಾಯಿ. ಅಷ್ಟು ರುದ್ರದೇವರ ಮೇಲೆ ತಾನು ಭಕ್ತಿ ಉಳ್ಳವಳಾಗಿದ್ದಾಳೆ. ಅಂತಹ ರುದ್ರದೇವರ ಚರಿತ್ರೆ ಇನ್ನೂ ಬಹಳ ಇದೆ, ತುಂಬ ಅನೇಕ ವಿಸ್ತಾರವಾಗಿ ಭಾಗವತದಲ್ಲಿ ಅನೇಕ ಕಡೆಗೆ ಬಂದಿದೆ. ಯಥಾಮತಿಯಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.